नित्यं ध्यायन्ति योगिनः कामदं मोक्षदं चैव ओंकाराय नमो नमः। अविरलशब्दघनौघ प्रक्षालितसकलभूतलकलङ्का मुनिभिरुपाश्रिततीर्था सरस्वती हरतनोमुदितान् अज्ञानतिमिरान्धानां ज्ञानाञ्जनशलाकया चक्षुरुन्मीलितं येन तस्मै श्रीगुरुवे नमः। श्रीपरमगुरुवे नमः। परम्पराचार्यगुरुवे नमः। सकलकलुषविध्वंसकं श्रेयसां परिवर्तकं धर्मसम्बन्धकं भव्यजीवमनप्रतिबोधकारकं पुण्यप्रकाशकं पापप्रणाशकम् इदं शास्त्रं श्रीपुरुषार्थसिद्धि उपायनामधेयम्। अस्य मूलग्रन्थकर्तारः श्रीसर्वज्ञदेवाः तदुत्तरग्रन्थकर्तारः श्रीगणधरदेवाः प्रतिगणधरदेवाः तेषां वचनानुसारमासाद्य आचार्य श्री अमृतचन्द्राचार्यदेव विरचितम् श्रोतारः सावधानतया शृण्वन्तु। मङ्गलं भगवान् वीरो मङ्गलं गौतमो गणी मङ्गलं कुन्दकुन्दार्यो जैनधर्मोऽस्तु मङ्गलं सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शासनं जैनं जयतु शासनं। नमो अरहन्ताणं नमो सिद्धाणं नमो आर्याणं नमो वज्रायाणं नमो लोये सौवसामिनम्। तज्जयति परं ज्योतिः समं समस्तैरनन्तपर्याये दर्पणतल इव सकला प्रतिफलति पदार्थमालिका यत्र। ಭಗವಾನ್ ಕುಂದದೇವ ವಿರಚಿತ ಪ್ರಾಕೃತಿಕ ತ್ರಯಗಳ ಮೇಲೆ ಭವ್ಯ ಜನೋಪಯೋಗಿ ಟೀಕೆಗಳ ರಚನೆ ಮಾಡಿದಂಥ ಆಚಾರ್ಯ ಶ್ರೀ ಅಮೃತಚಂದ್ರದೇವ ಈ ಪುರುಷಾರ್ಥ ಸಿದ್ಧಿ ಉಪಾಯವೆಂಬ ಹೆಸರಿನ ಕೃತಿಯನ್ನು ಸುಮಾರು 1100 ವರ್ಷಗಳ ಪೂರ್ವದಲ್ಲಿ ರಚನೆ ಮಾಡಿದ್ದರು. ಇದರ ಮೇಲೆ 300 ವರ್ಷಗಳ ಪೂರ್ವದಲ್ಲಿ ಆಚಾರ್ಯ ಕಲ್ಪ ಪಂಡಿತ್ ಟೂಡರಮಲ್ಲರು ಭಾಷಾ ಟೀಕೆಯನ್ನು ಬರೀತಾ ವಿಧಿವಶರಾಗುವುದರಿಂದ ಆ ಅಪೂರ್ಣ ಕಾರ್ಯವನ್ನು ದೌಲತ್ ರಾಮ್ ಕಾಸ್ಲಿವಾಲ್ ಅನ್ನುವಂಥವರು ಪೂರ್ಣಗೊಳಿಸಿ ಕೃತಿ ಸಮಗ್ರ ರೂಪದಿಂದ ಅಭಿಲಾಷು ಜೀವರುಗಳಿಗೆ ಉಪಲಬ್ಧ ಆಗುವಲ್ಲಿ ಸಹಕರಿಸಿದ್ದಾರೆ. ಶ್ಲೋಕ ಸಂಖ್ಯೆ 76 ಇದೆ. ಧರ್ಮಂ ಅಹಿಂಸಾರೂಪಂ ಸಂಶೃಣ್ವಂತೋಪಿ ಪರಿಯುಕ್ತಂ ಸ್ಥಾವರಹಿಂಸಾಂ ಅಸಹಾಂ ತ್ರಸಹಿಂಸಾಂ ತೇ ವಿಮುಚ್ಯಂತು. ಯಾವ ಜೀವರುಗಳು ಅಹಿಂಸಾರೂಪದ ಧರ್ಮವನ್ನು ಒಳ್ಳೆಯ ಪ್ರಕಾರದಿಂದ ಕೇಳಿಯೂ ಕೂಡ ಸ್ಥಾವರ ಜೀವಗಳ ಹಿಂಸೆಯನ್ನು ಬಿಡುವುದಕ್ಕೆ ಅಸಮರ್ಥರಿದ್ದಾರೆ, ಆ ಜೀವರುಗಳು ಕೂಡ ತ್ರಸ ಜೀವಗಳ ಹಿಂಸೆಯನ್ನು ಬಿಟ್ಟುಕೊಡಬೇಕು. ಬಿಟ್ಟುಕೊಡ್ಬೇಕಂಥೇಳಿನ ಒಂದು ಪ್ರಕಾರ ಆಜ್ಞೆ ನೀಡಿದ್ದಾರೆ ಅಂಥೇಳಿನೂ
ತಿಳಿಯಬಹುದು. ಯಾಕೆ ಅಂತಂದ್ರೆ ಚರಣಾನುಯೋಗದೊಳಗೆ ನಿರ್ಬಂಧನ ಇರ್ತಿದೆ, ನಿಯಮನ ಇರ್ತಿದೆ. ಅದರ ವಿನಃ ಈ ಜೀವ ಒಂದು ಮರ್ಯಾದೆಗೆ ಒಳಪಡುವುದ ಸ್ವಲ್ಪ ಅನಾದಿ ಕಾಲದ ಅಭ್ಯಾಸದಿಂದ ಕಠಿಣ ಇದೆ. ಅದರ ಸಲುವಾಗಿ ನಿರ್ಬಂಧ ಅರ್ಥಾತ್ ನಿಯಮಬದ್ಧ ಆಗೋದನ್ನು ಅವಶ್ಯಕ ಇದೆ. ಮಿಥ್ಯಾದೃಷ್ಟಿ ಜೀವಕ್ಕಲ್ಲ, ಸಮ್ಯಕ್ ದೃಷ್ಟಿ ಜೀವಕ್ಕೆ. ಮಿಥ್ಯಾದೃಷ್ಟಿ ಜೀವ ಹಾಗಾದ್ರೆ ನಿಯಮ ವ್ರತಕ್ಕೆ ಬದ್ಧ ಆಗೋದಿಲ್ಲನ? ಆಗೋದ್ರಿ, ಅವಶ್ಯವಾಗಿ ಆಗೋದ. ಆದರೆ ಸಮ್ಯಕ್ ದರ್ಶನ ಸಹಿತವಾಗಿ ಯಾವ ವ್ರತಬದ್ಧತೆ ಇದೆ ಅದ ಅವನ ನಿರಾಕುಲತೆಗೇನ ಅನುಕೂಲ ಆಗ್ತಿದೆ ವಿನಃ ಬದ್ಧಾವಸ್ಥೆ, ವ್ರತದಿಂದ ಬದ್ಧ ಆಗಿರುವಂಥ, ವ್ರತಕ್ಕೆ ಬದ್ಧ ಆಗಿರುವಂಥ ಅವಸ್ಥೆ, ಅದರ ವಿರುದ್ಧವಾದಂಥ ಪ್ರಸಂಗ ತಲೆದೋರಿದ ಮೇಲೆ ಆ ಕುಲತೆಗೆ ಕಾರಣ ಆಗ್ತಿದೆ ಮಿಥ್ಯಾದೃಷ್ಟಿ ಜೀವಕ್ಕೆ. ಆದರೆ ಸಮ್ಯಕ್ ದೃಷ್ಟಿ ಜೀವಕ್ಕೆ ಅಂತರಂಗದ ನ್ಯಾಯಕ ಸ್ವಭಾವಿ ಆತ್ಮನ ಅನುಭವದ ಬಲದಿಂದ ಅವನಿಗೆ ವಿಪರೀತ ಪ್ರಸಂಗದೊಳಗೂ ಕೂಡ ಆ ಕುಲತೆಗೆ ಕಾರಣ ಆಗುವುದಿಲ್ಲ. ಮಿಥ್ಯಾದೃಷ್ಟಿ ಜೀವ ಕೂಡ ಆಗಮದ ಆಜ್ಞೆಯ ಅನುಸಾರವಾಗಿ ಸುಖದ ಅಭಿಲಾಷೆಯನ್ನು ಹೊಂದಿರುವಂಥ ಮಿಥ್ಯಾದೃಷ್ಟಿ ಜೀವ ಕೂಡ ತನಗೆ ಯಾವ ಸಾಧ್ಯ ಇದಾವೆಯೋ ಆ ವ್ರತಗಳನ್ನು ಮಾಡ್ತಾನೆ. ಯಾವ ಕಾಲಾಂತರದಿಂದ ಅವುಗಳಿಗೆ ಬಾಧೆ ಬರಬಹುದೋ ಅವುಗಳನ್ನು ಕೂಡ ಅವನು ಮಾಡ್ತಾನೆ, ಮಾಡಬೇಕಾಗ್ತಿದೆ. ಯಾಕೆ ಅಂತಂದ್ರೆ ಧರ್ಮಕ್ಕನ ಪರೀಕ್ಷೆ ಇರ್ತಿದೆ. ಧರ್ಮ ಪರೀಕ್ಷೆ ಅಂಥೇಳಿನ ಗ್ರಂಥ ಇದೆ. ಪರೀಕ್ಷೆ ಪಾಪದ್ದ ಆಗೋದಿಲ್ಲ. ಯಾವಾಗೂ ಸತ್ಯವಂತರದ ಪರೀಕ್ಷೆ ಆಗ್ತಿದೆ, ಧರ್ಮನಿಷ್ಠ ಜೀವರುಗಳದ ಪರೀಕ್ಷೆ ಆಗ್ತಿದೆ, ಚಾರಿತ್ರವಂತರದ ಪರೀಕ್ಷೆ ಆಗ್ತಿದೆ, ಸಂಯಮಶೀಲವಂತರಿಗೆ ಪರೀಷಹಾದಿಗಳು ಎದುರಾಗ್ತವೆ, ಉಪಸರ್ಗಾದಿಗಳು ಎದುರಾಗ್ತವೆ. ಮಿಥ್ಯಾದೃಷ್ಟಿಗೆ ಪಾಪಿ ಜೀವಕ್ಕ ಯಾವ ಅನುಕೂಲತೆ ಇದೆಯಲ್ಲ ಆ ಅನುಕೂಲತೆ ಅವನನ್ನು ವಂಚಿಸಿ ಅನಂತ ದುಃಖಮಯವಾದಂಥ ಸಂಸಾರದೊಳಗೆ ಅನಂತ ಕಾಲದ ಸಲುವಾಗಿ ಒಂದು ಮಾಡಿಬಿಡ್ತವೆ. ಅದು ಅವನಿಗೆ ಕಾಣುವುದಿಲ್ಲ. ಯಾಕೆ ಅಂತಂದ್ರೆ ಭವಿತವ್ಯ ಆಗಿದ್ದ ಕಾರಣ ಕಾಣುವುದಿಲ್ಲ. ಇದು ಸ್ವಾಭಾವಿಕ ವಸ್ತು ಸ್ವರೂಪ ಇದೆ. ಮತ್ತು ಯಾವ ಜೀವ ಆತ್ಮನ ಅನುಭೂತಿ ಚೆನ್ನಾಗಿ ತಿಳ್ಕೊಂಡಿದ್ದಾನೆ, ಅಹಿಂಸಾ ಧರ್ಮವನ್ನು ಒಳ್ಳೆಯ ರೀತಿಯಿಂದ ತಿಳ್ಕೊಂಡಿದ್ದಾನೆ. ಧರ್ಮ ಅಹಿಂಸಾ ಸ್ವರೂಪನೇ ಇರ್ತಿದೆ. ಹಿಂಸೆಯೊಳಗೆ ಧರ್ಮ ಇರುವುದೇ ಇಲ್ಲ. ಹಿಂಸೆ ಎರಡು ಪ್ರಕಾರದ್ದು ಇದೆ. ಒಂದು ಭಾವಹಿಂಸೆ, ಇನ್ನೊಂದು ದ್ರವ್ಯ ಹಿಂಸೆ. ಭಾವಹಿಂಸೆಯಿಂದ ನಿಶ್ಚಿತವಾಗಿ ದುಃಖ ಆಗ್ತಿದೆ. ದ್ರವ್ಯ ಹಿಂಸೆಯಿಂದ ದುಃಖದಲ್ಲಿ ನಿಮಿತ್ತವಿರುವಂಥ ಸಾಧನಗಳ ಸಂಗ್ರಹಿತ ಆಗ್ತದೆ. ನಿಮಿತ್ತದಿಂದೇನು ದುಃಖ ಆಗುವುದಿಲ್ಲ. ಈ ಮಾತು ಸತ್ಯ ಇದ್ರೂ ಕೂಡ ಯಾವಾಗ ಜೀವದ ಉಪಾದಾನದ ಯೋಗ್ಯತೆಯೊಳಗನ ದುಃಖಿಯಾಗುವಂಥದ್ದನ್ನು ನಿಶ್ಚಿತ ಇದೆಯೋ ಆ ಸಮಯದೊಳಗೆ ಆ ಕರ್ಮದ ಉದಯ ನಿಮಿತ್ತ ಆಗ್ತದೆ. ಆದ್ರೆ ಈ ಹಿಂಸೆ ಏನು ಎರಡು ಪ್ರಕಾರದ್ದಿದೆಯಲ್ಲ, ಎರಡೂ ಪ್ರಕಾರದ ಹಿಂಸೆ ಸರ್ವಥಾ ತ್ಯಾಗ ಯೋಗ್ಯನೇ ಇದೆ. ಯಾರಿಗೆ ಸುಖದ ಅಭಿಲಾಷೆ ಇದೆಯೋ, ಯಾರಿಗೆ ತಾನು ಜೀವಿದ್ದೇನೆ ಅನ್ನುವುದ ಸ್ವಲ್ಪ ಮಾತ್ರವೇ ಕ್ಷಯೋಕ್ಷಮ ಜ್ಞಾನದ ವಿಕಲ್ಪದೊಳಗೆ ವಿಶ್ವಾಸ ಆಗಿದೆ, ಯಾರಿಗೆ ಜಿನೇಂದ್ರ ಪ್ರಭು ಸರ್ವಜ್ಞ ದೇವರ ಸ್ವರೂಪದ ಮಹಿಮೆ ಬಂದಿದೆ, ಆ ಜೀವನಿಗೆ ಸರ್ವಥಾ ತ್ಯಾಗ ಮಾಡಲಿಕ್ಕೆ ಯೋಗ್ಯ. ಏನ? ದ್ರವ್ಯ ಹಿಂಸೆ ಮತ್ತು ಭಾವಹಿಂಸೆ. ಶ್ರದ್ಧೆ ಜ್ಞಾನದೊಳಗೆ
ಅದನ್ನು ತ್ಯಾಗ ಯೋಗ್ಯ ಅಂಥೇಳಿ ತಿಳಿತಾ ನಿರಂತರ 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 ಆ ತಿಳುವಳಿಕೆಯ ಮೇಲೆ ದೃಢತೆಯನ್ನು ತಂದುಕೊಂಡ ಅಂತಂದ್ರೆ ಬಾಹ್ಯದೊಳಗ ಕ್ರಮದಿಂದ ಅದು ಕಡಿಮೆ ಆಗ್ತಾ ಹೋಗ್ತದೆ. ಅನ್ಯಥಾ ಹೀಗೆ ನಾವು ಯಾವ ಅವಸ್ಥೆಯೊಳಗಿದ್ದೇವೆ ಇಂಥದೇ ಒಂದು ಅವಸ್ಥೆಯೊಳಗ ಇದ್ದಕ್ಕಿದ್ದ ಹಾಗೆ ಜೀವನಿಗೆ ಹಿಂಸೆಯ ತ್ಯಾಗ ಆಗಿ ಹೋಗ್ತಿದೆ. ಹೀಗೆ ಸಾಧ್ಯ ಜಿನಾಗಮದಲ್ಲಿ ಅದರ ಸಲುವಾಗಿನ ಸೂತ್ರ ಗ್ರಂಥದೊಳಗೆ ತತ್ವಾರ್ಥ ಸೂತ್ರದೊಳಗ ತನ್ನಿಸರ್ಗ ಅಧಿಗಮಾನ್ವ ಅಂತ ತತ್ ತತ್ ನಿಸರ್ಗ ಅಧಿಗಮ. ತತ್ ಯಾವುದು? ತತ್ವಾರ್ಥ ಶ್ರದ್ಧಾನಂ ಸಮ್ಯಕ್ ದರ್ಶನ ಏನು ಹೇಳಿದಾರಲ್ಲ, ಅದು ಸಮ್ಯಕ್ ದರ್ಶನದ ಪ್ರಾಪ್ತಿ ಹಾಗಾಗ್ತಿದೆ. ತತ್ ಅದು ಉದ್ದ ಇರುವುದಿಲ್ರಿ. ಸೂತ್ರ ಅಂತಂದ್ರೆ ತುಂಡು 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 ಇರ್ತಾವೆ. ಪ್ರಾರಂಭದೊಳಗನ ಗ್ರಂಥದ ಆರಂಭ ಅನ್ಬೇಕು, ಸುಖದ ಆರಂಭ ಅನ್ಬೇಕು, ಮೋಕ್ಷ ಮಾರ್ಗದ ಆರಂಭ ಅನ್ಬೇಕು. ಸಮ್ಯಕ್ ದರ್ಶನ ಶಬ್ದದ ಪ್ರಯೋಗ ಆಗಿದೆ ಗ್ರಂಥದ ಆರಂಭದೊಳಗೆ. ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ ದಿವಸ ಒಂದು 50 ಬಾರಿ ಸ್ಮರಣೆಯೊಳಗೆ ಬರ್ತದೆ. ಆಮೇಲೆ ಅದೇ ಸಮ್ಯಕ್ ದರ್ಶನದ ವ್ಯಾಖ್ಯಾನ ಮಾಡ್ರು ತತ್ವಾರ್ಥ ಶ್ರದ್ಧಾನಂ ಸಮ್ಯಕ್ ದರ್ಶನ. ಆಮೇಲೆ ಅದೇ ಸಮ್ಯಕ್ ದರ್ಶನ ಹೇಗೆ ಉತ್ಪನ್ನ ಆಗ್ತಿದೆ ಅನ್ನೋದು ನಿಸರ್ಗಜ ಇದೆ, ಅಧಿಗಮಜ. ಹಾಗಾದರೆ ನಿಸರ್ಗಜ ಅಂದ್ರೆ ಏನ, ಅಧಿಗಮಜ ಅಂದ್ರೆ ಏನ? ನಿಸರ್ಗಜ ಅಂತಂದ್ರೆ ಏನು ಮತ್ತು ಅಧಿಗಮಜ ಅಂತಂದ್ರೆ ಸ್ವಯಂ ಬುದ್ಧ ಮತ್ತು ಬೋಧಿತ ಬುದ್ಧ ಅಂಥೇಳಿ ಎರಡು ಶಬ್ದ. ನಿದ್ರೆಯೊಳಗಿರುವಂಥ ವ್ಯಕ್ತಿ ಬೇಕಾದರೆ ಸ್ವಯಂ ಎಚ್ಚರ ಆಗಬೇಕು, ಬೇಕಾದರೆ ಯಾರಾದರೂ ಎಬ್ಬಿಸಿದರೆ ಎಚ್ಚರ. ಎರಡೇ ಇದ್ದಾವ್ರಿ ಅಲ್ಲಿ, ಬೇರೆ ಏನೂ ಇಲ್ಲ. ಅದೇ ಪ್ರಕಾರ ಅನಾದಿ ಸಂಸಾರದೊಳಗೆ ಮೂರ್ಛೆ ಹೋಗಿರುವಂಥ ಜೀವ, ಮಿಥ್ಯಾತ್ವದೊಳಗೆ ಮೈಮರೆತಿರುವಂಥ ಜೀವ, ಸ್ವತತ್ವ ಪರತತ್ವಗಳ ಪರಿವೇ ಇಲ್ಲದೆ ಪ್ರಜ್ಞೆ ಇಲ್ಲದೆ ಇರುವಂಥ ಜೀವ, ಬೇಕಾದ್ರೆ ತನ್ನಷ್ಟಕ್ಕೆ ತಾನೇ ಅದನ್ನು ತಿಳ್ಕೊಳ್ಬೇಕು, ಬೇಕಾದ್ರೆ ಇನ್ನೊಬ್ಬರು ಯಾರಾದರೂ ತಿಳಿಸಿಕೊಟ್ಟ ಮೇಲೆ ತಿಳ್ಕೊಳ್ಳ. ಆದರೆ ತನ್ನಷ್ಟಕ್ಕೆ ತಾನೇ ತಿಳ್ಕೊಳ್ಳೋದು ಅನ್ನುವಿಕೆ ಏನಿದೆಯಲ್ಲ ಅದನ್ನು ನಿಸರ್ಗಜ ಅಂಥೇಳಿ ಹೇಳಿದ್ರೂ ಕೂಡ ಎಂದಾದರೂ ಅದು ಕೇಳಿದ್ರನ ಇಂದು ನಿಸರ್ಗಜ, ಇಲ್ದಿದ್ರೆ ಸಾಧ್ಯ. ದೇಶನ ಶಿವಾಯ ಸಾಧ್ಯನ ಇಲ್ಲ. ಇಲ್ಲಿ ಅಂದ್ರೆ ಅದು ಒಂದು ಚೂರು ಸ್ಪಷ್ಟ ಮಾಡೋಣ. ತತ್ ನಿಸರ್ಗ ಅಧಿಗಮ ವಾದ್ ನಿಸರ್ಗಜ ಅಂಥೇಳಿ ಅಂದ್ರೆ ಕೇಳಿರ್ತಾನ್ರಿ, ಆದ್ರೆ ಅದರ ಕುರಿತು ಪ್ರತ್ಯಕ್ಷ ಪ್ರಕಟ ಆಗುವ ರೀತಿಯಿಂದ ಉದ್ಯಮ ಮಾಡಿರುವುದಿಲ್ಲ, ಸರ್ವಥಾನ ಉದ್ಯಮ ಮಾಡಿರುವುದಿಲ್ಲ. ಅದು ಅವನಿಗೆ ರುಚಿಸಿರುವುದೇ ಇಲ್ಲ. ಹೀಗೆ ಮಾತಿಲ್ಲ. ಯಾವಾಗ ಕೇಳಿರ್ತಾನಲ್ಲ ಅವಾಗ ಅವನಿಗೆ ಸತ್ಯಂಶರ್ತಿದೆ ರೀ, ಆದರೆ ಪ್ರತ್ಯಕ್ಷ ತನ್ನಲ್ಲೇ ಅದರ ಪ್ರಕಟತೆ ಆಗುವ ಹಾಗೆ ಅವನು ಉದ್ಯಮ ಮಾಡಿರುವುದಿಲ್ಲ. ಅದು ಕಾಲಾಂತರದಿಂದ ಅದೇನು ಕೇಳುವಿಳದೊಳಗೆ ಸ್ವೀಕಾರ ಆಗಿರ್ತಿದೆ, ಒಪ್ಪಿಗಾಗಿರ್ತಿದೆಯಲ್ಲ, ಅದು ಒಳಗಡೆ ಎಲ್ಲೋ ಮೂಲೆಯಲ್ಲಿ ಇರ್ತಿದೆ. ಅದು ಪ್ರಸಂಗವಶಾತ್ ಆ ಜ್ಞಾನ ಉದಯಕ್ಕೆ ಬರ್ತಿದೆ ಅಂದರೆ ಸ್ಮರಣೆಗೆ ಬರ್ತಿದ್ರೆ, ಸ್ಮರಣೆಗೆ ಬಂದ ನಂತರ ಅವನಿಗೆ ಆ ತತ್ವದ ಕುರಿತು ಎಷ್ಟೊಂದು ಜ್ಞಾನದೊಳಗೆ ಉದ್ಯಮ ಆಗ್ತಿದೆ ಅಂತಂದ್ರೆ ಸಾಕ್ಷಾತ್ ಆತ್ಮನ ಅನುಭೂತಿಯವರೆಗೆ ತಲುಪಿಸ್ತಿದೆ. ಅದನ್ನಂತಾರೆ ನಿಸರ್ಗಜ. ಅಧಿಗಮಜ ಅಂತಂದ್ರೆ ಕೇಳ್ತಾ ಇರೋ ವೇಳೆದೊಳಗ ಅಂತರಂಗಕ್ಕೂ ಒಪ್ಪಿಗೆನೂ ಆಗ್ತಿದೆ, ಒಪ್ಪಿಗೆ ಆದಂಥ ವಿಷಯ ಬಿಟ್ಟನ್ನು ಹೋಗುವುದಿಲ್ಲ, ಅದರಲ್ಲೇ ಸತತ ಉದ್ಯಮ ಆಗಿ ತೀವ್ರ ಪುರುಷಾರ್ಥ ಆಗಿ
ಅದರ ಫಲಸ್ವರೂಪವಾಗಿ ಏನು ಪ್ರಾಪ್ತ ಆಗಬೇಕೋ, ಯಾವುದರ ಉಪಲಬ್ಧಿ ಆಗಬೇಕೋ ಆ ಆತ್ಮನ ಅನುಭೂತಿ ರೂಪದ ಸಮ್ಯಕ್ ದರ್ಶನ ಉಪಲಬ್ಧ ಆಗ್ತಿದೆ, ಪ್ರಗಟ ಆಗ್ತಿದೆ. ಅದು ಅಧಿಗಮಜ ಇದೆ. ಈಗ ಸದ್ಯಕ್ಕನ ನಿಮಿತ್ತ ಇದೆ, ಸದ್ಯಕ್ಕನ ಉಪಾದಾನದ ಯೋಗ್ಯತೆ ಇದೆ, ಸದ್ಯಕ್ಕನ ವರ್ತಮಾನದ ಪುರುಷಾರ್ಥ ಇದೆ. ಅದರಿಂದ ಅದು ಉಪಜ್ ಅರ್ಥಾತ್ ಉತ್ಪನ್ನ ಆಗಿದೆ. ಮುಂದಿನ ಜನ್ಮಕ್ಕೆ ಏನೋ ಇದನ್ನು ತೊಗೊಂಡು ಹೋಗ್ತೇವೋ ಇಲ್ಲೋ ಅನ್ನೋದು ಭಾಷೆ ಚರ್ಚೆ ಆಗ್ತೈತಿ ಅನಿಸ್ತೈತೆ ಮನಸ್ಸಿಗೆ. ಈ ನಾವು ನಿಸರ್ಗ ಹೇಳುವಾಗ ಹೇಳಿದ್ವಿ ಬರ್ತೈತಪ್ಪ ಅನ್ನೋಂಥ ಒಂದು ವಿಶ್ವಾಸ. ನೋಡ್ರಿ, ಮಾತು ಹೀಗಿದೆ, ಮುಂದಿನ ಭಾವಕ್ಕೆ ತಗೊಂಡು ಹೋಗ್ತೇವೋ ಅನ್ನೋದಕ್ಕಿಂತ ಇರಲಿ ಮಾತಾಗ ಒಂದೊಂದ್ಸಲ ಭಯ ಆಗ್ತಿದೆ ಇರಲ್ಲ. ಯಾಕೆ ಅಂತಂದ್ರೆ ಯೋಗಸಾರ ಪ್ರಾಭೃತದ ಮಾತನ್ನು ಬಹಳ ಬಾರಿ ಇಲ್ಲಿ ಹೇಳಿದ್ದೇ ಇದೆ. ಕಳೆದ ಒಂದು 6 ತಿಂಗಳದೊಳಗಾದ ಯಾವ ಶುಭ ಅನುಷ್ಠಾನ ರೂಪದ ಪರಿಣಾಮವನ್ನು ನೀನು ಮಾಡಿದೆಯೋ ಅದರಿಂದ ಯಾವ ಕರ್ಮ ಬಂದಾಗಿದೆ ಅದು ವಿಪಾಕ ಸಮಯದೊಳಗೆ ವಿಪರೀತ ಫಲವನ್ನು ಕೊಡ್ತಿದೆ ಅಂಥೇಳಿ ಬರ್ತಿದ್ದಾರೆ. ಅದರೊಳಗೆ ಓದೋದಿದೆ, ಇನ್ನೂ ನಮ್ಮ ಓದುವಿಕೆಯಲ್ಲಿ ಬಂದಿಲ್ಲ. ಅದ ಪರಿಣಾಮದ ಮಾತಿದೆ ರೀ. ಈಗ ಸ್ಪಷ್ಟಪಡಿಸುವ ವೇಳೆ ಸ್ವಾಭಾವಿಕವಾಗಿ ಬಂದದ್ದಿದೆ. ಅದು ಶುಭ ಪರಿಣಾಮದ ಮಾತಿದೆ ರೀ. ಶುಭ ಪರಿಣಾಮದಲ್ಲಿ ಈ ಜೀವ ಒಂದೊಂದು ಸಲ ಎಷ್ಟೊಂದು ಒಂದಾಗಿ ಹೋಗ್ತಾನೆ ಅಂತಂದ್ರೆ ಅವನಿಗೆ ಅದರ ಹೊರತು ಬೇರೆ ಜೀವನನೇ ಇಲ್ಲ ಅನ್ನೋ ಹಾಗೆ ಆಗಿರ್ತಾನೆ. ಆದ್ರೆ ಅಲ್ಲಿ ಆತ್ಮನ ಕುರಿತಾಗಿ, ನ್ಯಾಯಕ ಸ್ವಭಾವದ ಕುರಿತಾಗಿ ಯಾವ ಪ್ರಕಾರದ ಪ್ರಜ್ಞೆನೇ ಇರುವುದಿಲ್ಲ. ಬರೇ ಆ ಶುಭ ಪರಿಣಾಮದೊಳಗೆ ಜಿನೇಂದ್ರ ಪ್ರಭುವಿನ ಸ್ತುತಿ ಮಾಡುವ ವೇಳೆದೊಳಗೆ, ಸ್ವಾಧ್ಯಾಯ ಮಾಡುವ ವೇಳೆದೊಳಗೆ ಜೀವ ಅಜೀವ ಆಶ್ರವ ಬಂಧ ಮೊದಲಾದವುಗಳ ಪರಿಭಾಷೆಯನ್ನು ಕೇಳುವ ವೇಳೆದೊಳಗೆ ಎಷ್ಟೊಂದು ತಲ್ಲೀನತೆಯಿಂದ ಅದನ್ನು ತಿಳ್ಕೊಳ್ಳುವ ಪ್ರಯತ್ನ ಮಾಡ್ತಾನೆ. ಆದರೆ ಆ ಜೀವ ನಾನೇ ಇದ್ದೇನೆ ಈ ಒಂದು ಮಾತ ಅವನಲ್ಲಿ ಜಾಗೃತ ಆಗುತ್ತೆ. ಹೀಗಾಗಿ ಇದರಿಂದೆಲ್ಲ ಏನು ಕಷಾಯದ ಮಂದತೆಯಾಗಿ ಪುಣ್ಯದ ಬಂಧ ಆಗ್ತಿದೆಯಲ್ಲ, ಅದ ಉದಯದ ಸಮಯದೊಳಗೆ, ವಿಪಾಕ ಸಮಯದೊಳಗೆ ಪರಿಪಕ್ವ ಆದ ನಂತರ ವಿಪರೀತ ರಸ ಕೊಡ್ತಿದೆ. ವಿಪರೀತ ರಸ ಅದೇನು ಕೊಡ್ತಿದೆ? ಅದು ಅನುಕೂಲತೆಯನ್ನು ಕೊಡ್ತಿದೆ. ಇವನ ರಸ ಅದರಲ್ಲೇ ಒಂದಾಗ್ತಿದೆ, ಅದು ವಿಪರೀತ. ಇವನ ಅಭಿರುಚಿ ಅದರಲ್ಲೇ ಒಂದಾಗ್ತಿದೆ, ಹೀಗಾಗಿ ಅದು ವಿಪರೀತ ಅಂತೇಳಿ ಬಂದಿತ್ತು. ಯಾವುದರಿಂದ? ಜಿನಾಗಮದ ತತ್ವದ ಅಭ್ಯಾಸದಿಂದ ಇದರಲ್ಲಿನ ಬಂದಿದ್ದೀರಿ. ನೋಡ್ರಿ, ಜಿನೇಂದ್ರ ಪ್ರಭುವಿನಿಂದ ಉಪದೇಶಿಸಲ್ಪಟ್ಟಂಥ ಸಪ್ತ ತತ್ವಗಳನ್ನು ಹ್ಯಾಗೆ ಇದಾವೆಯೋ ಹಾಗೆ ತಿಳಿತಾನಲ್ಲ, ಶ್ರದ್ಧೆ ಮಾಡ್ತಾನೆ ಅಂಥೇಳಿ ಶಬ್ದ ಬಂದಿದ್ದೀರಿ. ಶ್ರದ್ಧೆ ಮಾಡ್ತಾನೆ, ಆದ್ರೆ ಅದರಿಂದ ಆತ್ಮನ ಅನುಭೂತಿ ಆಗಿರಿ. ಆ ಶ್ಲೋಕದ ನಂತರ ಹೇಳ್ತಾರೆ, ಸಮ್ಯಕ್ ದರ್ಶನ ನಿಜವಾಗಿ ಕ್ಷಾಯಿಕ ಸಮ್ಯಕ್ ದರ್ಶನ ಸಮ್ಯಕ್ ದರ್ಶನ ಇದೆ. ಉಪಶಮ ಸಮ್ಯಕ್ತ್ವ ಸಮ್ಯಕ್ ದರ್ಶನ ಅನಾದಿ ಮಿಥ್ಯಾದೃಷ್ಟಿ ಜೀವನಿಗೆ ಪ್ರಥಮೋಪಶಮ ಸಮ್ಯಕ್ತ್ವನ ಆಗ್ತಿದೆ. ಆದ್ರೆ ಆ ಸಮ್ಯಕ್ತ್ವದ ಭರವಸೆ ಇಲ್ಲ. ಭರವಸೆ ಇಲ್ಲ ಅರ್ಥಾತ್ ಅವ ಸಾಧಿ ಮಿಥ್ಯಾದೃಷ್ಟಿ ಆಗ್ತದೆ. ಮಹಾವೀರರ ಜೀವ ಪುರೂರವ ಭಿಲ್ಲ ಇದ್ದಲ್ಲ, ಆವಾಗ ಆ ವ್ರತಕ್ಕೆ ಎಷ್ಟು ಬದ್ಧ ಆಗಿದ್ದರೆ ಅವ ಕೇವಲ ಒಂದು ಕಾಗೆ ಮಾಂಸ ಬಂದಿಲ್ಲ, ಪುರೂರವ ಭಿಲ್ಲ. ಮುಂದೇನಾಯ್ತ್ರೆ? ಮುಂದೆ ಅಲ್ಲೇನು ಸಮ್ಯಕ್ ದರ್ಶನ ಆಗಿತ್ತೇನ್ರಿ? ಇನ್ನು ಸಮ್ಯಕ್ ದರ್ಶನ ಪ್ರಾಪ್ತ ಆಗಿರುವಂಥ ಜೀವರುಗಳು, ಉಪಶಮ ಸಮ್ಯಕ್ತ್ವಕ್ಕೆ ಪ್ರಾಪ್ತ ಆಗಿರುವಂಥ ಸಮಸ್ತ ಜೀವರುಗಳ ನಿಯಮದಿಂದ ಮೋಕ್ಷಕ್ಕೆ ಹೋಗೇ ಹೋಗ್ತಾರೆ ಅನ್ನೋದು ಸಾಧ್ಯ ಇಲ್ಲ. ಆ ಸಮ್ಯಕ್ತ್ವ ಬಿಟ್ಟು ಹೋಗ್ತಿದೆ. ಬಿಟ್ಟು ಹೋಗೋದು ಉತ್ಸರ್ಗ ಕಥನ ಇದೆಯೋ ಅಥವಾ ಅಪವಾದ ಕಥನ ಇದೆ ಅಂಥೇಳಿ ಹೇಳಿದ್ರೆ
ಅಪವಾದ ಕಥನ ಅಂಥೇಳಿ ಆಗಮದಲ್ಲಿ ಬರ್ತಿದೆ. ಅವರು ತಮ್ಮ ಅನುಭೂತಿಯಿಂದ ಹೇಳಿದ್ದಾರೆ. ಅದರ ಜೀವದ ಅಪಾತ್ರತೆ ಹೀಗಿರ್ತಿದೆ. ಅಪವಾದ ಯಾಕ ಅಂತಂದ್ರೆ ಒಂದ್ಸಲ ಸಮ್ಯಕ್ ದರ್ಶನ ಪ್ರಾಪ್ತ ಆದ ನಂತರ ಅನಾದಿ ಮಿಥ್ಯಾ ದೃಷ್ಟಿ ಅಂತೂ ಆಗುದಿಲ್ಲ. ಸಾದಿ ಮಿಥ್ಯಾ ದೃಷ್ಟಿನ ಇರ್ತದೆ. ಹೀಗಾಗಿ ಅದನ್ನ ಅಪವಾದ ಕಥನ ಅಂತ ಹೇಳ್ತಾರೆ. ಮತ್ತು ಅರ್ಧಪುದ್ಗಲ ಪರಾವರ್ತನ ಅಂತಂದ್ರೆ ಎಷ್ಟಿದೆ? ಎಲ್ಲಾ ಜೀವಗಳ ಅರ್ಧಪುದ್ಗಲ ಪರಾವರ್ತನ ಇರುವುದಿಲ್ಲ. ಆದ್ರೆ ಹೆಚ್ಚಂತಂದ್ರೆ ಅರ್ಧಪುದ್ಗಲ ಪರಾವರ್ತನ ಅಂತ ಹೇಳಿದ್ರು. ಅದರಲ್ಲೇ ಒಂದು ಪರಾವರ್ತನದ ಅನಂತ ಭಾಗದೊಳಗೆ ಅನಂತ ಸಾಗರ ನೋಡ್ರಿ. ಅದರದ ವಾಸ್ತವಿಕ ಕರ್ಣಪಟಲದ ಮೇಲೆ ಶಬ್ದ ಬಂತು, ಮನಸ್ಸಿಗೆ ಸ್ವಲ್ಪ ಪ್ರಭಾವ ಆಯಿತು. ಆದ್ರೆ ಅದರ ವಾಸ್ತವಿಕ ಅರ್ಥದ ಕಡೆಗೆ ನಿರಾಲಂಬಿ ಜ್ಞಾನದ ಕಾರ್ಯ ಆಗಲಿ. ಇಂದ್ರಿಯ ಮತ್ತು ಮನಸ್ಸ ಇವೇನದವ್ರಿ? ಇವು ಪರಸನ್ಮುಖ ಅದಾವು. ಮತ್ತು ಇವುಗಳ ಮೂಲಕ ಯಾವುದರದ ಪರಿಚಯ ಆಗ್ತಿದೆಯೋ ಅದು ಬಿಟ್ಟನ್ನ ಹೋಗ್ತಿದೆ. ಅದಕ್ಕೆ ನಿರಾಲಂಬಿ ಜ್ಞಾನದವರೆಗೆ ಅದರದ ತಲುಪುವಿಕೆ ಮುಟ್ಟುವಿಕೆ ಆಗಲಿಕ್ಕೆ ಬೇಕು. ಅದಕ್ಕೆ ಆಗಮದೊಳಗ ತಲಸ್ಪರ್ಶಿ ಜ್ಞಾನ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ತಳದವರೆಗೆ ಹೋಗುವಂಥದ್ದು ಕಥನ ಇರ್ತಿದೆ. ಆ ಕಥನವನ್ನು ತಿಳ್ಕೊಂಡ್ರೆ ತಳದವರೆಗೆ ಹೋಗಿ ಮುಟ್ಟಬಹುದಾಗಿದೆ. ಇನ್ನು ಅಲ್ಲಿ ಹೋದ ನಂತರ ಇವು ಸ್ವಯಂನ ಆ ಸ್ವಭಾವದ ಜೊತೆಗೆ ಅಭೇದತೆಯನ್ನು ಸಾಧಿಸಿ ಅದರದ ಅನುಭವ ಆನಂದದ ಆಸ್ವಾದ ಪಡಿಬೇಕಾಗ್ತದೆ. ಇಲ್ಲಿ ನಾಮ ಚರಣಾನುಯೋಗ ತಗೊಳ್ರಿ, ಪ್ರಥಮಾನುಯೋಗ ತಗೊಳ್ರಿ, ಕರ್ಣಾನುಯೋಗ ತಗೊಳ್ರಿ ಅಥವಾ ದ್ರವ್ಯಾನುಯೋಗ ತಗೊಳ್ರಿ, ಮಾತು ಹೀಗಿದೆ. ಇಲ್ಲಿ ಯಾವ ಕಥನ ಬರ್ತಿದೆಯೋ ಅದೆಲ್ಲವೂ ಯಥಾರ್ಥ ರೀತಿಯಿಂದ ಸಮ್ಯಕ್ ದೃಷ್ಟಿಗೆನ ಅನ್ವಯಿಸ್ತಿದೆ ಅನ್ನೋದ ಅತ್ಯಂತ ಸ್ಪಷ್ಟತೆ. ಹಾಗಾದ್ರೆ ಮಿಥ್ಯಾದೃಷ್ಟಿ ಏನು ಮಾಡೋದ? ಮಿಥ್ಯಾದೃಷ್ಟಿ ತನ್ನವನ್ನು ಬಿಡೋದಿದೆ. ಇಷ್ಟೇ ಅಲ್ಲ, ಮತ್ತೇನು ಮಾಡೋದಿದೆ? ಮಿಥ್ಯಾದೃಷ್ಟಿ ಏನು ಮಾಡೋದಿದೆ? ದೃಷ್ಟಿಯ ವಿಪರೀತತೆಯನ್ನ ಮಿಥ್ಯೆಯನ್ನ ಬಿಟ್ಟುಕೊಡುವುದಿದೆ. ಆಗಮದ ಎದುರಿಗೆ ಆಗಮದ ಸಂಯೋಗದೊಳಗೆ ಬಂದ ನಂತರ ಅತ್ಯಂತ ಪ್ರಾಮಾಣಿಕ ಇರೋದಿದೆ. ಸಹಜ ಅಜ್ಞಾನಿ ಅನ್ನುವ ಶಬ್ದ ಕಲಶಿಕಾರೊಳಗೆ. ಸಹಜ ಅಜ್ಞಾನಿ ಅಂತಂದ್ರೆ ಏನ? ಸಹಜ ಅಜ್ಞಾನಿ ಅಂತಂದ್ರೆ ಗುರುಗಳು ಏನು ಹೇಳ್ತಾ ಇದ್ದಾರೋ ಅದನ್ನು ನಾವು ತಿಳಿದಿಲ್ಲ ಅಷ್ಟ. ಅದರಿಂದ ವಿರುದ್ಧವಾಗಿ ಏನಾದರೂ ಹಠ ಗ್ರಹಣ ಮಾಡಿ ಕೂತಿದನು, ಹೀಗೆ ಮಾತು ತಿಳಿತೇನೆ. ಗುರುಗಳ ಯಾವ ಮಾತನ್ನು ಹೇಳ್ತಾ ಇದ್ದಾರೋ, ಜೀವ ಅಜೀವ, ಸಂಯೋಗ ಸ್ವಭಾವ, ಜ್ಞಾನ ರಾಗ, ಕ್ಷಣಿಕ ತ್ರೈಕಾಲಿಕ, ಇವುಗಳದ್ದೇನು ಸ್ವಭಾವವನ್ನು ವಿವರಣೆ ಮಾಡ್ತಾ ಇದ್ದಾರೆ, ತಿಳಿಸಿಕೊಡ್ತಾ ಇದ್ದಾರೆ. ಅದನ್ನು ಹೇಗಿದೆಯೋ ಹಾಗೆ ಇವು ತಿಳಿತಾ ಇಲ್ಲ. ಇಷ್ಟ ಅಜ್ಞಾನಿ ಇದೆ. ಅದರ ವಿಪರೀತವಾಗಿ ತಿಳಿದುಕೊಂಡಿರುವುದರ ಆಗ್ರಹ ಈ ಸಮಯದಲ್ಲಿ ಇಲ್ಲ. ಅಂಥ ಜೀವನಿಗೆ ಗುರುವಿನ ಉಪದೇಶದಿಂದ ಆ ಅಜ್ಞಾನ ಬಿಟ್ಟು ಹೋಗ್ತಿದೆ, ಮಿಥ್ಯಾತ್ವ ಬಿಟ್ಟು ಹೋಗ್ತಿದೆ ಮತ್ತು ವಾಸ್ತವಿಕವಾಗಿ ಜ್ಞಾನಪೂರ್ವಕ ಆತ್ಮನ ಅನುಭೂತಿ ಆಗ್ತಿದೆ. ಇಲ್ಲಿ ಹೇಳ್ತಾ ಇದ್ದಾರೆ, ಸರಿಯಾಗಿ ತಿಳ್ಕೊಂಡಿದ್ದಾನೆ. ಏನ? ಅಹಿಂಸೆಯೊಳಗನ ಧರ್ಮ ಇದೆ, ಅಹಿಂಸೆನ ಧರ್ಮ ಇದೆ, ಹಿಂಸೆ ಧರ್ಮ ಇಲ್ಲ. ಇದನ್ನು ನಮ್ಮಂಥ ಅಜ್ಞಾನಿಗಳದ್ದು ಕಥನ ಇದೆ. ಅದನ್ನು ಹೇಳುವ ಅವಶ್ಯಕತೆನೇ ಇಲ್ಲ. ಅಹಿಂಸೆನ ಧರ್ಮ ಇದೆ, ಮುಗಿದು ಹೋಯ್ತಲ್ಲ. ಇವರ ದೇವಿದ್ದಾರೆ, ಇವರನ್ನು ಹೊರತುಪಡಿಸಿ ಬೇರೆ ಯಾರೂ ದೇವರಿಲ್ಲ. ಇದು ಅಜ್ಞಾನಿಗಳಿಗೆ ಬೇಕರೆ. ಅಜ್ಞಾನಿಗಳ ಹೊತ್ತಾಕುವ ಸಲುವಾಗಿ ಇವೆಲ್ಲ ಆದವ್ರೆ. ಇವರ ನಿಜವಾದ ದೇವಿದಾರ ಅಂದ್ಮೇಲೆ ಮುಗಿದು ಹೋಯ್ತಲ್ಲ. ತಿಳಿತಾ ಇದೆ ಅಂದ್ರೆ ಅಹಿಂಸೆನ ಧರ್ಮ ಇದೆ ಅಂದ ನಂತರ ಮುಗಿದು ಹೋಯ್ತಲ್ಲ. ಬೇರೆ ಏನೂ ಅಲ್ಲೇ
ಅದರಿಂದ ಅನ್ಯವಾದಂಥದ್ದ, ಭಿನ್ನವಾದಂಥದ್ದ, ಬೇರೆ ಇರುವಂಥದ್ದ ಯಾವುದ್ರದ್ದು ಕಥನ ಅವಶ್ಯಕಿಲ್ಲ. ಅಂಥ ಮನೋಭೂಮಿಕಾ ಶ್ರೋತೃವಿಂದ ಯಾವಾಗ ಇರ್ತಿದೆಯೋ ಆವಾಗ ಅಂಥ ವಕ್ತಾರರ ದೊರಕಿ ಅವನ ಕಲ್ಯಾಣ ಆಗಿ ಹೋಗ್ತಿದ್ದೀರಿ. ಅದಕ್ಕೆ ಈ ಪ್ರಕಾರ 20 ವರ್ಷ 30 ವರ್ಷ 40 ವರ್ಷ ಬೇಕಾಗುತ್ತೆ. ಅಷ್ಟು ತೀವ್ರ ಜಿಜ್ಞಾಸೆ ಇದೆ, ತೀವ್ರ ಬಾಯಾರಿಕೆ ಆಗಿರಬೇಕು. ಆವಾಗ ನೀರ ಸವಳಿದ್ರೆ ಭೀ ನಡೀತಾವೆ, ಬೆಚ್ಚಗಿದ್ರೆ ಭೀ ನಡೀತಾವೆ, ಅಧಿಕ ಶೀತಲ ಇದ್ರೂ ನಡೀತಾವೆ. ಹೌದು, ತೀವ್ರ ಬಾಯಾರಿಕೆ ಆಗಿರಬೇಕು. ಸ್ವಲ್ಪನೇ ಹಾಕೊಳ್ತಾನ್ರಿ. ಸವಳಿದ್ರೂ ನಾಕಾರ ಬಿಟ್ಟು ಕುಡಿದ ನಂತರ ಮತ್ತೊಬ್ಬರಿಗೆ ಹೇಳ್ತಾನ್ರಿ ನೀರು ಸರಿ ಇಲ್ಲ ಅಂತ ಹೇಳಿ. ಬಾಯಾರಿಕೆ ಆಗೋದು ಅವಶ್ಯಕ ಇದೆ. ಅದೇ ಪ್ರಕಾರ ಜೀವಕ್ಕೆ ಬೇಕಾಗಲಿಕ್ಕೆ ಬೇಕು. ಈ ಸಂಸಾರದೊಳಗ ಬರೇ ದುಃಖವೇ ಇರುವುದರಿಂದ ಸಮ್ಯಜ್ಞಾನ ಆಗೋದು ಅವಶ್ಯಕ ಇದೆ. ಸಮ್ಯಜ್ಞಾನ ಅಂದ್ರೆ ಆತ್ಮನ ಅನುಭೂತಿ ಪೂರ್ವಕ ಆತ್ಮನ ಜ್ಞಾನದ ಮಾತಲ್ಲ. ಸಮ್ಯಜ್ಞಾನ ಅರ್ಥಾತ್ ಹೇಗೆ ಸಂಸಾರದೊಳಗೆ ಬರೇ ದುಃಖನೇ ಇದೆ, ಇದು ಸಮ್ಯಜ್ಞಾನ ಆಗಲಿಕ್ಕೆ ಬೇಕು. ಆವಾಗ ನಿಜವಾದ ಸುಖದ ಸಲುವಾಗಿ ಈ ಸಂಸಾರದಲ್ಲಿ ಇದ್ರೂ ಕೂಡ ಎಲ್ಲ ಅವ ತಿಳಿತಾನ್ರಿ. ಗುರುವಿನ ಸ್ವರೂಪ ತಾನೇ ತಿಳಿತಾನ್ರಿ ಅವ. ಇವರು ನಿಜವಾದ ಗುರು ಅಂಥೇಳಿ ಹೇಳಿದ ನಂತರ ತಿಳಿಯೋದಾದ ನಿಜವಾದ ತಿಳಿಯುವಿಕೆ ಅಲ್ಲ, ತಾನೇ ತಿಳಿತಾನ್ರಿ. ಅವನ ಅಂತರಂಗದ ಜ್ಞಾನದ ಮೂಲಕ ತಿಳಿತಾನೆ. ಓಹೋ, ಸಂಸಾರದಲ್ಲಿ ಎಲ್ಲೂ ಸುಖ ಇಲ್ಲ. ಹಾಗಾದರೆ ಇವರು ಸಂಸಾರದೊಳಗೆ ಇದ್ದರೂ ಕೂಡ ಸಂಸಾರದಿಂದ ಅತ್ಯಂತ ಭಿನ್ನ ಇದ್ದಾರೆ ಅಂಥೇಳಿನ ಇವರಿಗೆ ಶರೀರದ ಕುರಿತು ಯಾವುದೇ ಪ್ರಕಾರದ ಸುಖಕ್ಕೆ ಸಂಬಂಧಿಸಿದ ಹಾಗೆ, ಸಂರಕ್ಷಣೆಗೆ ಸಂಬಂಧಿಸಿದ ಹಾಗೆ ಭಾವ ಇಲ್ಲಂಚಳನ ಆ ವಸ್ತುಗಳ ಇವ್ರ ಹತ್ರ ಸ್ವತಃ ತಿಳಿತಾನ್ರಿ. ಜ್ಞಾನ ಸ್ವರೂಪಿ ಅಲ್ಲ, ಸರ್ವಜ್ಞ ಸ್ವರೂಪಿ ಇದ್ದಾನ್ರಿ ಜೀವ. ಹಾಗಿದ್ದ ಮೇಲೆ ತಿಳಿದನ್ರಿ ಗುರುವಿನ ಸ್ವರೂಪ. ಹಾಗಾದ್ರೆ ಅವರು ಒಂದು ಮಾತು ಕೇಳುವ ಸಲುವಾಗಿ ಎಲ್ಲ ತಿಳಿದ ಮತ್ತೇನು ಕೇಳಿ ಅಂತ ಹೇಳಂಗಿದನು. ಆ ಅನುಭೂತಿಯ ಸಂಸ್ಪರ್ಶ ಮಾಡಿ ಯಾವ ಶಬ್ದ ಬರ್ತಿದೆಯಲ್ಲ, ಆ ಶಬ್ದ ಇವನ ಕಿವಿಗೆ ಬಿತ್ತು ಅಂತಂದ್ರೆ ಇವನ ಜ್ಞಾನ ಅನುಭೂತಿಯವರೆಗೆ ಹೊರಟು ಹೋಗ್ತಿದೆ. ವಕ್ತ ಶ್ರೋತ ಅನ್ನೋ ಸ್ವರೂಪ ಮೋಕ್ಷ ಮಾರ್ಗ ಪ್ರಕಾಶಕದಲ್ಲಿ ಆತ್ಮಾನುಶಾಸನದ ಆಧಾರದಿಂದನ ತೋಡರಮಲ್ಜಿ ಹೇಳಿದ್ದಾರೆ. ಆತ್ಮಾನುಶಾಸನದ ಶ್ಲೋಕದವರೇ ವಕ್ತಾರನ ಸ್ವರೂಪ ಶ್ರೋತ. ನಿಜವಾಗಿ ಅಂತರಂಗದೊಳಗ ಭಯ ಉತ್ಪನ್ನ ಆಗಬೇಕು. ನಮ್ಮಲ್ಲೇ ಇರುವಂಥ ಅಪಾತ್ರತೆಯ ಕುರಿತು, ಕ್ಷುದ್ರತೆಯ ಕುರಿತು, ಅಯೋಗ್ಯತೆಯ ಕುರಿತು ನಮಗೆ ಜ್ಞಾನ ಮೂಡಿ ಬರಬೇಕು. ನಾವು ಧೈರ್ಯದಿಂದ, ಎಷ್ಟೊಂದು ಎದೆಗಾರಿಕೆಯಿಂದ ನಾನು ಯೋಗ್ಯನ ಇದ್ದೇನೆ ಅನ್ನುವುದರ ಸ್ವೀಕಾರ ಮಾಡಿಬಿಟ್ಟಿದೆ. ವಾಸ್ತವದಲ್ಲಿ ಏನೂ ಬೇಕಾಗಿಲ್ಲ. ತಾನು ನಿಂತಹ ಸ್ಥಾನದ ತನ್ನಲ್ಲೇ ಇರುವಂಥ ಅಂತರಂಗದ ಭೂಮಿಕೆಯಿಂದ ತನಗೆ ಪ್ರಾಮಾಣಿಕ ರೂಪದಿಂದ ಸ್ವೀಕಾರ ಬೇಕು. ಇಷ್ಟೇ, ಬೇರೆ ಏನೂ ಬೇಕಿಲ್ಲ. ಇದು ಬಹಳ ದೊಡ್ಡ ಮಾತೇನಿಲ್ಲರಿ. ಆತ್ಮನ ಅನುಭೂತಿ ಅಥವಾ ರತ್ನತ್ರಯ ಧರ್ಮದ ಉಪಲಬ್ಧಿ ಆಗೋದ ಮಹಾನ್ ಪುರುಷಾರ್ಥ ಬೇಕಾಗಿದೆ, ಏನಾದರೂ ಮಹಾನ್ ಯೋಗ್ಯತೆ ಬೇಕಾಗಿದೆ, ಅನೇಕಾನೇಕ ಶಾಸ್ತ್ರಗಳ ಅಧ್ಯಯನ ಬೇಕು, ಅನೇಕಾನೇಕ ವ್ರತಾದಿಗಳ ಪರಿಪಾಲನೆ ಬೇಕು, ಸುಯೋಗ್ಯ ಎಲ್ಲ ಬೇಕು. ಹೀಗೇನೂ ಇಲ್ಲ, ಏನೂ ಇಲ್ಲ. ತಿರಿಯಂಚೆಗಳಿಗೆ ಹೇಗಾಗ್ತಿದೆ ಸಮ್ಯ ದರ್ಶನ. ಆ ಹುಲ್ಲೆಯ ಬೇಟೆ ಮಾಡಿ ರಕ್ತ ಬಾಯೆಲ್ಲ ಆಗಿರುವಂಥ ಆ ಸಿಂಹ ಪರ್ಯಾಯದಲ್ಲಿರುವಂಥ ಜೀವಕ್ಕೆ ಹೇಗಾಯ್ತ್ರಿ ಆತ್ಮನ ಸ್ವರೂಪದ ಪರಿಚಯ ಹೇಗಾಯ್ತು? ಅದ ನಮ್ಮ ದೃಷ್ಟಿ ಬೇಕು, ಅದನ್ನು ನಾವು ನೋಡಲಿಕ್ಕೆ ಬೇಕ್ರಿ. ನಾವು ಬರೀ ಮೇಲಿಂದೆಲ್ಲ ನೋಡ್ತೇವ್ರಿ. ಎಲ್ಲ ಶಾಸ್ತ್ರದ ಶಬ್ದಗಳು ನಮಗೆ ಗುರುತಿದ್ದಾವೆ, ಪರಿಭಾಷೆಗಳ ಪರಿಚಿತ ಇದ್ದಾವೆ.
ನೋಡ್ಲಿಕ್ಕೆ ಧರ್ಮಾತ್ಮ ಅಂಥೇಳಿ ಕಾಣಿಸ್ತೇವೆ ನಾವು, ಹೌದೇನಿಲ್ರಿ? ಕಾಣಿಸ್ತೇವಲ್ಲ. ಬಟ್ಟೆ ಇದೆ, ಗಂಧ ಇದೆ, ಏನೇನೋ ಇದೆ ರೀ, ಒಟ್ಟಿನಲ್ಲಿ ಏನಿರಬೇಕು ಅದು ಇದೆ ಅನ್ರಿ. ಅಥವಾ ನಮ್ಮ ಮನ್ನಣೆಗೆ ಪೂರಕವಾದಂಥವೆಲ್ಲ ಅವಸ್ಥಾ ಅದಾವ್ರಿ. ನಮ್ಮ ಮನ್ನಣೆಗೆ ಜಗತ್ತು ಮನ್ನಿಸ್ತಿದೆ ಇಲ್ಲ, ಆ ಮಾತು ಬೇರೆ. ಆ ಮಾತಂತೂ ನಮಗೆ ಯಾವಾಗ ಇಲ್ಲವೇ ಇಲ್ಲ. ಏನಿದೆ ನಮ್ಮ ಮನ್ನಣೆಗೆ ನಾವು ಬದ್ಧತೆ. ಒಂದು ವೇಳೆ ಜಗತ್ತೇನಂತಿದೆ ಅನ್ನುವುದರ ಕಡೆಗೆ ನಿಜವಾಗೇನೆ ನಮ್ಮದು ದೃಷ್ಟಿ ಇತ್ತು, ಅರೆ ಬರೀ ಜಗತ್ತಿನ ಕಡೆಗೇನೆ ನೋಡ್ತಾ ಇದ್ದೆವು, ಇದು ಯಾವುದೋ ಒಂದು ಅಪೇಕ್ಷಾದಿಂದ ಅಲ್ಲ, ಬಹಳಷ್ಟು ಅಪೇಕ್ಷಾದಿಂದ ಸತ್ಯ ಇರ್ಬೋದು. ನಿಜವಾಗಿನ ಜಗತ್ತೇನಂದೋತು ಅನ್ನೋದರ ಕಡೆಗೆ ದೃಷ್ಟಿ ಇತ್ತು ಅಂತಂದ್ರೆ 10 ಬಾರಿ 100 ಬಾರಿ ಆ ಪ್ರಕಾರದ ವಿಚಾರ ಬಂದ ನಂತರ ಒಂದು ಬಾರಿ ಎಲ್ಲವನ್ನೂ ತಿಳಿಯುವಂಥ ಸರ್ವಜ್ಞ ಪ್ರಭು ನನ್ನನ್ನು ಹಾಗೆ ತಿಳಿತಾ ಇದ್ದಾರೆ. ಏನಂತಿರ್ಬೇಕು ಅವರು ನನ್ನ ಸಲುವಾಗಿ ಅನ್ನೋದು ಒಮ್ಮೆರೆ ಬಂದು ಅಂದರೆ ನಾವು ಜಗತ್ತೇನಂದಿತು ಅದರ ಕಡೆಗೆ ಅಧಿಕ ಜಾಗೃತಿ ಇದ್ದೇವೋ ಅಥವಾ ನಮ್ಮ ಮಿಥ್ಯಾಮನ್ನನೆಯ ಅನುಸಾರ ನಾವು ಪ್ರವೃತ್ತಿ ಮಾಡ್ತಾ ಇದ್ದೇವೆ, ಇದನ್ನು ನೋಡ್ಕೊಳ್ಳುತ್ತೇವೆ. ಪ್ರಶ್ನೆ ಉತ್ತರ ಇಲ್ಲ, ಪ್ರಶ್ನೆ ಕೇಳುವ ಯೋಗ್ಯತೆಯೂ ಇಲ್ಲ, ಇಲ್ಲಿ ಅದರ ಅವಶ್ಯಕತೆಯೂ ಇಲ್ಲ. ಪ್ರಶ್ನೆ ಕೇಳಿ ಏನು ಮಾಡೋದಿದೆ, ಉತ್ತರ ಪಡೆದೇ ಏನು ಮಾಡೋದಿದೆ ಹೇಳ್ರಿ. ಯಾವುದೋ ವಿಷಯಕ್ಕೆ ಪ್ರತಿಪಕ್ಷ ಒಂದು ವಿಷಯ ಬಂದ್ಬಿಡ್ತಿದ್ದೆ, ಪ್ರಶ್ನೆ ಒಂದು ಉತ್ತರ ಇರ್ತಿದೆ ಅಲ್ಲ, ಹೌದೇನಿಲ್ಲ? ಅದರ ಮಾತು ಹೀಗಿದೆ, ನಾನು ನನ್ನ ಮಿಥ್ಯಾ ಅಭಿಪ್ರಾಯದ ಅನುಸಾರ ಪ್ರವೃತ್ತಿ ಮಾಡ್ತಾ ಇದ್ದೇನೋ ಅಥವಾ ಜಗತ್ತಿನ ಜನರು ಏನಂದಾರೋ ಅನ್ನುವುದರ ಕಡೆಗೆ ನನ್ನ ಅಧಿಕ ಗಮನ ಇದೆ. ಅಧಿಕ ಬಲ ಯಾವುದರ ಮೇಲಿದೆ ರೀ? ನನ್ನ ಮಿಥ್ಯಾಮನ್ನನೆಯ ಅನುಸಾರ ಪ್ರವೃತ್ತಿ ಮಾಡುವುದರ ಮೇಲೆ ಬಲ. ಏನಂತಾರೆ ಅಲ್ಲಿ, ಹಾಗೂ ಒಂದೊಂದು ಸಲ ಅಂತೀವಿ ನಿಷ್ಠೂರತೆಯಿಂದ, ಹೌದಿಲ್ಲ? ಅದು ಯಾವ ಪ್ರಕಾರ ಒಂದೊಂದು ಸಲ ನಿಷ್ಠೂರತೆಯಿಂದ ಅಂತೀವಲ್ಲ, ಅದೇ ಪ್ರಕಾರ ಸದೈವ ಸರ್ವಜ್ಞೇನಂತಾರ ಅನ್ನುವ ಹಾಗೆ ನಮ್ಮದು ಪ್ರವೃತ್ತಿ ಇದೆ. ಈ ಮಾತ ಬಹಳ ಕಮ್ಮಿ ಕಡೆ ಕೇಳಲಿಕ್ಕೆ ಸಿಗ್ತಿರ್ಬೇಕ್ರಿ. ಶಾಸ್ತ್ರದಲ್ಲಿ ಹೇಳಿದ್ದು ಮೇಲಿನ ಮಾತ, ನಿಮ್ಮ ಪ್ರಶಂಸೆ ಮಾಡೋದ, ಭಗವಾನಾತ್ಮ ಹೀಗಿದ್ದಾನು, ಒಂದು ಸಮಯದ ಜ್ಞಾನ ಇದೆ ಹೀಗೆ ಹೇಳೋದ, ಆಗಮದ್ದನ ವಚನ ಇದ್ರೂ ಕೂಡ ಅದರಿಂದ ಲಾಭ ಹೇಳುವಂಥವನಿಗೆ ಎಷ್ಟಾಗ್ತಿದೆ. ಯಾಕೆ ಅಂತಂದ್ರೆ ಆ ಒಂದು ಸಮಯದನ ಅಪರಾಧ ಇದೆ ಅನ್ನೋ ವೇಳೆದೊಳಗ ಆ ಅಪರಾಧದಿಂದ ಅಸ್ಪೃಷ್ಟ ಇರುವಂಥ ತ್ರಿಕಾಲಿ ಸ್ವಭಾವದ ಆತ್ಮನ ಲಕ್ಷ್ಯ ನಮಗಿದೆಯನ, ನಮ್ಮ ಜ್ಞಾನದೊಳಗೆ ಅವನದೋ ಸ್ವೀಕಾರ ಇದೆಯನ, ನಿತ್ಯ ಸ್ವೀಕಾರ ಮಾಡೋದೇನ ಅನಿತ್ಯ ಸ್ವೀಕಾರ ಮಾಡೋದ? ಮೊನ್ನೆ ಇಳಿತಾ ತಾವು ಕೇಳಿದ್ದಾರೆ. ನಿತ್ಯಾನಿತ್ಯ ಸ್ವರೂಪಿ ಇದ್ದಾನೆ, ಈ ಮಾತು ಸತ್ತಿದ್ರೂ ನಿತ್ಯದ್ದನ್ನು ಸ್ವೀಕಾರ ಮಾಡಲಿಕ್ಕೆ ಬೇಕಲ್ಲ ಅನ್ನೋದು ಅಭಿಪ್ರಾಯ ಬಂತಾರೆ. ನಿತ್ಯದ ಸ್ವೀಕಾರ ಮಾಡಬೇಕಾದ್ರೆ ಅನಿತ್ಯದ ಅನಿತ್ಯತೆಯ ಕುರಿತು ಆ ಸಮಯದಲ್ಲಿ ಕೂಡ ಜ್ಞಾನ ವರ್ತಿಸಲಿಕ್ಕೆ ಬೇಕು, ಜೀವಂತ ಜ್ಯೋತಿಯಾಗಿ. ಇಲ್ಲದಿದ್ರೆ ಅದು ಏಕಾಂತನೇ ಇದೆ, ಅಲ್ಲಿ ಮಿಥ್ಯಾತ್ವನೇ ಇದೆ, ಅದು ಆಭಾಸನೇ ಇದೆ ರೀ. ನಿತ್ಯಾನಿತ್ಯ ಯಾವಾಗ ಒಂದು ಸಮಯದೊಳಗೆ ನಿತ್ಯ, ಒಂದು ಸಮಯದೊಳಗೆ ಅನಿತ್ಯ ಅಲ್ಲ. ಹಾಗಾದ್ರೆ ಸಮಗ್ರ ವಸ್ತು ನಿತ್ಯಾನಿತ್ಯ ಸ್ವರೂಪಿ ಇದ್ದಾನೆ ಅಂದ ಮೇಲೆ ಆ ವಸ್ತುವಿನ ಪ್ರಾಪ್ತಿ ಆಗುವ ಸಲುವಾಗಿ ಜ್ಞಾನದೊಳಗ ಅನಿತ್ಯ ಸ್ವಭಾವದ ಕೂಡ ಅವನಿಗೆ ಭಲೆ ಮುಖ್ಯತೆ ಸ್ವಲ್ಪ ಕಮ್ಮಿ ಆದರೂ ಕೂಡ ಇರ್ಲಿಕ್ಕೇ ಬೇಕು. ಅದರ ಜ್ಞಾನ ಅವನಿಗೆ ಇರಲದೇ ಹೋದರೆ ಅವನಿಗೆ ನಿತ್ಯಾನಿತ್ಯ ಸ್ವರೂಪದ ಆ ವಿರುದ್ಧ ಧರ್ಮಗಳ ಜೊತೆಗೆ ಅವಿರುದ್ಧವಾಗಿ ವಾಸ ಮಾಡಿಕೊಂಡಿರುವಂತಹ ಆತ್ಮನ ಉಪಲಬ್ಧಿ ಆಗುವುದಿಲ್ಲ. ಅಲ್ಲಿ ನಯ ಪ್ರಜ್ಞಾಪನೆಯೊಳಗೂ ಈ ವಿಷಯ ಬಹಳ ಸುಂದರ ರೀತಿಯಿಂದ ಬರ್ತಿದೆ. ಆ ಜ್ಞಾನಿ ಮಹಾತ್ಮನ ಉಪಕಾರ ಎಷ್ಟ್ರಿ. ತದ್ವಿರುದ್ಧವಾದಂಥ 18 ಜೋಡಿ ಹೇಳಿದ್ದಾರೆ. 47ದೊಳಗ 18 ಜೋಡಿ ಏನದವು ತದ್ವಿರುದ್ಧ ಧರ್ಮಗಳ, ಅರ್ಥಾತ್ 36 ಆದುರಿ. ಯೋಚನೆ ಮಾಡೋದು ಅಲ್ಲಿ ಎಷ್ಟು ಯಾವ ಪ್ರಕಾರ ಹೇಳ್ತಾ ಹೋಗಿದ್ದಾರೆ. ವಿರುದ್ಧವಾದಂಥ ಧರ್ಮಗಳ ಅವಿರೋಧವಾಗಿ ವಾಸ ಮಾಡಿಕೊಂಡಿದ್ದಾವ್ರಿ. ಇದರಿಂದ ಭಾವಭಾಸನ ಆಗ್ಲಿಕ್ಕೆ ಬೇಕು ವಿಜಯ ಭಾಯಿ. ನಮ್ಗೆ ಶಬ್ದ ಸ್ಮರಣೆಗೆ ಬಂದು ಎಷ್ಟು ಆನಂದ ಆಯಿತು, ಭಾವಭಾಸನ ಆದರೆ ಎಷ್ಟಾಗೋದ್ರಿ.
ಪ್ರತ್ಯಕ್ಷ ಅವನ ಅನುಭೂತಿ ಆದ ನಂತರ ನೋಡ್ರಿ, ವಿರುದ್ಧವಾದಂಥ ತದ್ವಿರುದ್ಧವಾದಂಥ ಧರ್ಮಗಳ ಅವಿರೋಧವಾಗಿ ವಾಸ ಮಾಡಿಕೊಂಡಿದ್ದವನ ಮೇಲೆ ವಿರುದ್ಧವಾದಂಥ ವಸ್ತುವಿನ ಮಧ್ಯದಲ್ಲಿ ಕೂಡ ಯಾವುದೇ ಪ್ರಕಾರದ ಬಾಧೆ ಇಲ್ಲದೆ ನನ್ನ ಸ್ವರೂಪ ತ್ರಿಕಾಲದಲ್ಲೂ ಹೇಗಿದೆಯೋ ಹಾಗಿದೆ ಅನ್ನೋದರ ವಿಶ್ವಾಸ ಆಗ್ತಿದೆ. ಯಾವುದು ನನ್ನ ಹಾಗೆ ಇದೆ ಹೇಳ್ರಿ ಜೀವ? ಯಾವ ದ್ರವ್ಯ ನನ್ನ ಹಾಗೆ ಇದೆ ಲೋಕದಲ್ಲಿ? ಆದರೂ ಕೂಡ ನನ್ನಿಂದ ಅನ್ಯವಿರುವಂಥ, ನನ್ನಿಂದ ಭಿನ್ನವಿರುವಂಥ, ನನ್ನಿಂದ ವಿರುದ್ಧ ಜಾತೀಯವಿರುವಂಥ ಯಾವ ದ್ರವ್ಯ ನನ್ನ ಸುಖ ದುಃಖದ ಕಾರಣ ಇಲ್ಲವೇ ಇಲ್ಲ. ಯಾವ ಒಂದು ಮಾತಿನ ನಿರ್ಣಯ ಆದ ನಂತರ ಎಷ್ಟು ಮಾತುಗಳದ್ದೆಲ್ಲ ನಿರ್ಣಯ ಆಗ್ತಿದೆ ಅಥವಾ ಸ್ಪಷ್ಟತೆ ಆಗ್ತಿದೆ, ಪ್ರಕಟತೆ ಆಗ್ತಿದೆ. ಆ ಪ್ರಕಾರ ಜಿನವಾಣಿಯ ಜೊತೆಗೆ ಸಮರ್ಪಣೆಯ ಭಾವದಿಂದ ನಾವು ಅಭ್ಯಾಸ ಮಾಡಬೇಕು. ಜಿನವಾಣಿಯ ಜೊತೆಗಿನ ಸಂಯೋಗವನ್ನು ಸಮರ್ಪಣೆಯ ಭಾವದ ಜೊತೆಗೆ ಅದನ್ನು, ಆ ಭಾವವನ್ನು ಇಟ್ಕೊಳ್ಬೇಕು, ಜಿನವಾಣಿಯ ಸಂಯೋಗವನ್ನು. ಇಲ್ಲೇನು ಮಾತು ಹೇಳ್ತಾ ಇದ್ದಾರೆ, ಚೆನ್ನಾಗಿ ಒಳ್ಳೆಯ ರೀತಿಯಿಂದ ಕೇಳಿದರನು ಕೂಡ, ಏನು ಕೇಳಿದರನು? ಅಹಿಂಸೆಯ ಕೇಳಿದರನೂ ಕೂಡ ಯಾವ ನ್ಯಾಯಕ ತತ್ವವೇ ಇರುವಂಥ ತನ್ನ ಅನುಭೂತಿ, ನ್ಯಾಯಕ ರೂಪದಿಂದ ನ್ಯಾಯಕನಾಗಿ ಅನುಭೂತಿ ಬಂದ ನಂತರ ಕೂಡ ಅವನಿಗೆ ಅದೇ ನ್ಯಾಯಕ ಸ್ವಭಾವದಲ್ಲಿ ನ್ಯಾಯಕ ರೂಪದಿಂದನ ಉಳಿಯುವಂಥದರಲ್ಲಿ ಅಸಮರ್ಥತೆ ಇರುವ ಕಾರಣ ಅವನಲ್ಲಿ ತ್ರಸ ಹಿಂಸೆಯ ತ್ಯಾಗ ಆಗದೇ ಇದ್ರೂ ಸ್ಥಾವರ ಹಿಂಸೆಯ ತ್ಯಾಗಂತೂ ಆಗಲಿಕ್ಕೆ ಬೇಕಂತ. ಹಿಂದಿನ ವಾರ ಚರ್ಚೆ ಮಾಡಿದ್ದಿತ್ತು. ತ್ರಸ ಹಿಂಸೆ ಅಂತಂದ್ರೆ ಏನ, ಸ್ಥಾವರ ಹಿಂಸೆ ಅಂತಂದ್ರೆ ಸ್ಥಾವರ ಹಿಂಸೆ ಮಾಡುವ ಅಭಿಪ್ರಾಯ ಇರುವುದಿಲ್ಲ. ಸರ್ವಥಾ ಹಿಂಸೆಯಿಂದ ಅಲಿಪ್ತ ಉಳಿಯುವಂಥದ್ದನ ಅಭಿಪ್ರಾಯ ಇದೆ. ಅದೇ ಪ್ರಕಾರದ ಅಂತರಂಗದ ಪುರುಷಾರ್ಥ ಇದೆ. ಆದರೂ ಕೂಡ ಸ್ಥಾವರ ಜೀವರುಗಳ ಹಿಂಸೆ ಸಂಭವಿಸ್ತಿದೆ. ಯಾವುದರ ಸಲುವಾಗಿ ಅಂತಂದ್ರೆ ತನ್ನ ಈ ಯಾವ ಅವಸ್ಥಾ ವಿಶೇಷ ಇದೆಯೋ, ಈ ಅವಸ್ಥಾ ವಿಶೇಷದ ಒಂದು ಇರುವಿಕೆಯ ಸಲುವಾಗಿ ಸ್ಥಾವರ ಹಿಂಸೆ, ಪಂಚಸ್ಥಾವರಗಳ ಹಿಂಸೆ ಸಂಭವಿಸ್ತಾ ಇರ್ತಿದೆ. ಆದರೆ ಇನ್ನಿಲ್ಲಿ ಹೇಳಬೇಕಾದಂಥ ಮಾತು, ನಾವು ತಿಳ್ಕೊಳ್ಬೇಕಾದಂಥ ಮಾತು ಅಥವಾ ನಮ್ಮ ಅಂತರಂಗದಿಂದನೇ ತಿಳಿದು ಬರುವಂಥ ಮಾತು ಎಷ್ಟಿದೆ. ಪಂಚಸ್ಥಾವರಗಳ ಹಿಂಸೆ ಆಗ್ತಾ ಇರೋದ ಜ್ಞಾನದೊಳಗೆ ಸದೈವ ಇತ್ತು ಅಂತಂದ್ರೆ ಅಧಿಕ ಹಿಂಸೆ ಆಗದೆ ಇರುವ ಹಾಗೆ ಜೀವನ ನಡೆಸುವುದರ ಸಲುವಾಗಿ ಜೀವ ಸಾವಧಾನ ಆಗ್ತದೆ. ಯಾವ ಕಾರ್ಯ, ಯಾವ ಆಹಾರವನ್ನು ದೃಷ್ಟಾಂತದ ಸಲುವಾಗಿ, ದೃಷ್ಟಾಂತ ಅಲ್ಲ, ಇದನ್ನು ತಿಳ್ಕೊಳ್ಳುವ ಸಲುವಾಗಿ ಒಂದರ್ಧ ಇಲ್ಲಿ ಹೇಳ್ತಾ ಇದ್ದೇವೆ. ಯಾವ ಆಹಾರ ಸಿದ್ಧ ಆಗುವ ಸಲುವಾಗಿ ಬಹಳಷ್ಟು ಅಗ್ನಿಕಾಯಿ ಜೀವದ ಹಿಂಸೆ ಆಗಬೇಕಾಗಿದೆಯೋ ಆ ಆಹಾರಕ್ಕೆ ತ್ಯಾಗ ಮಾಡೋದ್ರೆ ಬರ್ತಿದೆ. ಕೆಲವೊಂದು ನಮ್ದು ಜೀವನ ಕಳೆದು ಹೋದ ನಂತರವೇ ಇನ್ನೇನು ಇದರೊಳಗೆ ಉನ್ನತಿ ಆಗಬೇಕಾದಂಥದ್ದು ಇಲ್ಲ. ಈ ಶರೀರದೊಳಗೆ ಇನ್ನೇನು ಪ್ರಗತಿ ಆಗಬೇಕಾದಂಥದ್ದು ಇಲ್ಲ. ಅವನತಿನ ಆಗ್ತಾ ಇದೆ, ನಿಶ್ಚಿತ ಇದೆ. ಹಿಂದೆನೂ ಹೇಳಿದ್ದೆವು, ಶರೀರದೊಳಗನ ಸಾಮರ್ಥ್ಯ ಇರುವೆಳದೊಳಗ ನೀರಸ ಆಹಾರದಿಂದ ಕೂಡ ಅವನಿಗೆ ಬಲನ ಬರ್ತಿರ್ತಿದೆ. ಹೌದು, ಶರೀರದೊಳಗಿನ ಸಾಮರ್ಥ್ಯ ಉತ್ಪಾದನದ ಯೋಗ್ಯತೆಯಿಂದ ಕಡಿಮೆ ಆಗ್ತಾ ಇರುವೆಳದೊಳಗೆ ಅನೇಕ ಪೌಷ್ಟಿಕ ಆಹಾರ ಸೇವನೆ ಮಾಡಿದ ನಂತರ ಕೂಡ ಅದರ ಉಪಯೋಗ ಏನೂ ಆಗುವುದಿಲ್ಲ. ಇದು ಸ್ಪಷ್ಟ ಇದೆ, ಏನಿಲ್ಲ ಸ್ಪಷ್ಟ ಉಲ್ಟಾ ಹಾನಿ ಆಗ್ತಿದೆ. ಯಾಕೆ ಅಂತಂದ್ರೆ ಅದರಲ್ಲಿ ಎಷ್ಟು ಸಾಮರ್ಥ್ಯ ಇಲ್ಲ, ಅದನ್ನು ಹಾಕಿದ ನಂತರ ಅದರ ಮೇಲೆ ಭಾರ ಬೀಳ್ತಿದೆ.
ಸಹಜ ಒಂದು ಮಾತಾಡ್ತಾರೆ, ಮುದುಕಗೆ ಹಾಲು ಕುಡಿಸಿ ಏನು ಮಾಡೋದು. ಅದೇ ಈ ಥರ ಏನು ಉಪಯೋಗ ಇಲ್ರಿ. ಅಂದ್ರೆ ಇದರಿಂದ ನಿಶ್ಚಿತ ಏನಾಗ್ತಿದೆ ಅಂತಂದ್ರೆ ನಿಮಿತ್ತದಿಂದ ಕಾರ್ಯ ಆಗುವುದಿಲ್ಲ, ಕಾರ್ಯ ಸ್ವಯಮೇವ ಉಪಾದಾನದ ಯೋಗ್ಯತೆಯಿಂದ ಆಗ್ತಾ ಇರ್ತದೆ. ಹಾಗಾದ್ರೆ ಒಂದಿಷ್ಟು ನಿವೃತ್ತಿಮಯ ಜೀವನವನ್ನು ಬಯಸ್ತಾ ಇದ್ದರೆ ಯಾವುದರಿಂದ ನಿವೃತ್ತಿ? ಹಿಂಸೆಯಿಂದ ರೀ, ಮತ್ತೇನಿಲ್ಲ. ಹಿಂಸೆಯಿಂದ ನಿವೃತ್ತಿಮಯ ಜೀವನವನ್ನು ಬಯಸ್ತಾ ಇದ್ರೆ ಯಾವುದೇ ಕಮ್ಮಿ ಜಲಕಾಯಕ, ಕಮ್ಮಿ ಅಗ್ನಿಕಾಯಕಗಳನ್ನು ಬಳಸಿ ಆಹಾರ ಸಿದ್ಧ ಆಗ್ತಿದೆಯೋ ಅದನ್ನು ಮೊದಲಿನ ಜನರ ಕಾಳುಗಳನ್ನು ನೆನೆಸಿ ತಿಂತಿದ್ರು. ಯಾಕೆ ಅಂತಂದ್ರೆ ಅದರಲ್ಲಿ ಜೀವನ ಸತ್ವನೂ ಹಾಳಾಗುವುದಿಲ್ಲ, ಇಂಧನಾದಿಗಳ ಪ್ರಯೋಗನೂ ಆಗುವುದಿಲ್ಲ, ಅರ್ಥಾತ್ ಹಿಂಸೆ ಆಗುವುದಿಲ್ಲ, ಶರೀರಕ್ಕೆ ಬಹಳ ಸಮಯದವರೆಗೆ ಹಸಿವು ಮೊದಲಾದವು ಕೂಡ ಬೇಯಿಸಿ ತಿಂದ ನಂತರ ಬೇಗನೆ ಅರಗ್ತಿದೆ. ಅದು ನೆನೆಸಿ ತಿಂದ ನಂತರ ಅದು ಬೇಗನೆ ಅರಗುವುದಿಲ್ಲ. ಹಾಗಾದ್ರೆ ಇನ್ನು ನೆನೆಸಿ ತಿನ್ಲಿಕ್ಕೆ ಶುರು ಮಾಡೋಣ ಇಲ್ಲ, ಇನ್ನಾಗೋದಿಲ್ಲ. ಚಲನೆಯಾಗಿದೆ ನಿಮಿತ್ತ ಸರ್ವದ ತ್ಯಾಗ ಚರಣಾದಿ ಯೋಗದೊಳಗೆ ನಿಮಿತ್ತ ಸರ್ವದ ತ್ಯಾಗ ಅಭಾವ ಮಾಡಕ್ ಬರೋದಿಲ್ಲ. ಅದು ಯಾವ ಅನುಯೋಗದೊಳಗೆ ನಿಮಿತ್ತದ ಅಭಾವ ಮಾಡಲಿಕ್ಕೆ ಬರೋದನ್ನೇ ಇಲ್ಲ. ಆದರೆ ನಿಮಿತ್ತದಿಂದ ಕಾರ್ಯ ಆಗ್ತಿದೆ ಅನ್ನೋದು ಯಾವ ಅನುಯೋಗದ ಧ್ವನಿ ಅಲ್ಲ, ಯಾವ ಅನುಯೋಗದ ಧ್ವನಿ ಅಲ್ಲ. ಹೀಗೆ ಮಾಡು ಅಂಥೇಳಿ ಹೇಳ್ತಾರೆ, ಹೀಗೆ ಮಾಡು ಅಂಥೇಳಿ ಹೇಳ್ತಾರೆ, ಅದು ನಿಮಿತ್ತದ ಮುಖ್ಯತೆಯಿಂದ. ಆದರೆ ರಾತ್ರಿ ಭೋಜನದ ತ್ಯಾಗ ಮಾಡು ಹೀಗೆ ಹೇಳಿದರು, ಅದು ನಿಮಿತ್ತದ ಮುಖ್ಯತೆಯಿಂದ ಇದೆ. ಆದರೆ ಅದರೊಳಗೆ ಭಾವ ಇದೆ. ರಾತ್ರಿ ಸಮಯದೊಳಗೆ ಯಾವ ಪ್ರಕಾರದ ಒಂದು ತಾಮಸಿಕತೆ ಹರಡಿರ್ತದೆ ನೋಡ್ರಿ. ಸೂರ್ಯನ ಪ್ರಕಾಶದಿಂದ ದಿಕ್ಕುಗಳ ನಿರ್ಜಂತುಕಾಗ್ತವೆ, ದಿಶೆಗಳ ಪ್ರಾಸುಕಾಗ್ತವ್ರೆ, ಭೂಮಿ ಪ್ರಾಸುಕಾಗ್ತಿದೆ. ವಾತಾವರಣದೊಳಗೆ, ವಾಯುಮಂಡಲದೊಳಗೆ ನಿರ್ಜಂತುಕತೆ ಸಂಭವಿಸಿದರೆ ಸರ್ವಥಾ ಅಲ್ಲ, ಆದರೆ ಬಹಳಷ್ಟು ಪ್ರಮಾಣದಲ್ಲಿ. ಈ ವಿಷಯ ಅವನಿಗೆ ತಿಳಿದದ್ದೇ ಇತ್ತು. ಒಂದು ಏನ, ಸೂರ್ಯನ ವಿದ್ಯಮಾನತೆಯೊಳಗ ದಿಕ್ಕುಗಳ ನಿರ್ಜಂತುಕ ಆಗ್ತವೆ, ವಾತಾವರಣ ನಿರ್ಜಂತುಕ ಇರ್ತಿದೆ, ಭೂಮಿ ವಾಯುಮಂಡಲದೊಳಗ ಸಮೂರ್ಛನ ಜೀವಗಳ ಉತ್ಪತ್ತಿಯ ಮಾತ್ರ ಕಡಿಮೆ. ಇದು ಅವನಿಗೆ ತಿಳಿದಿರ್ಬೇಕು. ಅಂದ್ರೆ ರಾತ್ರಿ ಭೋಜನ ತ್ಯಾಗ ಮಾಡು ಅಂಥೇಳಿ ಹೇಳುವ ಮೇಲಿನ ವಚನ ಏನಿದೆಯಲ್ಲ, ಆಗ ನಿಮಿತ್ತ ರೂಪದಿಂದ ಉಳಿತಿದ್ದೀರಿ. ಒಳಗೆ ಅವನಿಗೆ ಈ ಮಾತು ತಿಳಿದಿರ್ಬೇಕು. ಒಂದು ಎರಡನೇ ಮಾತು ಇನ್ನೊಂದು ಅವನಿಗೆ ಏನು ತಿಳಿದಿರಬೇಕು ಅಂತಂದ್ರೆ, ಇನ್ನೊಂದು ಗಂಟೆಲಿ ತಿನ್ನೋದೇನೈತಿ ಅದನ್ನು ಈಗ ತಿಂದ್ರೂ ನನಗೇನು ಹಾನಿ ಇಲ್ಲಲ್ಲ, ಇನ್ನೊಂದು ಗಂಟೆಯಲ್ಲಿ ತಿಂದ ನಂತರ ನನಗೇನ್ರ ವಿಶೇಷ ಲಾಭ ಆಗ್ತಿದೆ ಹೀಗೇನಿಲ್ಲ. ಈ ಪ್ರಕಾರದನು ಅವನಿಗೆ ಜ್ಞಾನ ಇರಬೇಕು. ಮೂರನೇ ಮಾತು ಇದೆ, ಯಾವಾಗ ತಿಂದ್ರೂ ಎಷ್ಟು ತಿಂದ್ರೂ ಎಷ್ಟು ಆಯು ಇದೆ ಅಷ್ಟೇ ಬದುಕುತ್ತಿದೆ, ಎಷ್ಟು ಅದರದ ಯೋಗ್ಯತೆ ಇದೆ ಅಷ್ಟೇ ಸಾಮರ್ಥ್ಯ ಬರುತ್ತಿದೆ. ಈ ಮಾತು ಹೀಗೆ ಅನೇಕಾನೇಕ ಪ್ರಯೋಜನಭೂತ, ಭಾವನಾತ್ಮಕ, ಜ್ಞಾನಾತ್ಮಕ, ನಿರಾಕುಲತೆಗೆ ಆಧಾರವಿರುವಂಥ ಜ್ಞಾನಾತ್ಮಕ ಮಾತುಗಳ ಪರಿಚಯ ಅವನಿಗಿತ್ತು ಅಂತಂದ್ರೆ ಅದು ನಿಮಿತ್ತ ಆಗ್ತಿದೆ. ಹಾಗೆ ಪ್ರತಿಯೊಂದು ಮಾತು ಚರಣಾನುಯೋಗದೊಳಗೆ ನಿಮಿತ್ತದ ಮೂಲಕ ಅಧಿಕ ಕಥನ ಇರ್ತಿದೆ, ನಿಮಿತ್ತದ ಅವಲಂಬನೆಯೂ ಇರ್ತಿದೆ. ಆದರೆ ಬಾಹ್ಯದೊಳಗೆ ನಿಮಿತ್ತದ ಅವಲಂಬನೆ ಇರುವ ವೇಳೆದೊಳಗೆ ಅಂತರಂಗದೊಳಗೆ ತತ್ವದ ನಿರ್ಣಯಪೂರ್ವಕ ಜ್ಞಾನಪೂರ್ವಕ ಭಾವನಾ ಪ್ರವಹಿಸ್ತಾ ಇರ್ತಿದೆ. ಭಾವನೆಯ ಅಭಾವದೊಳಗೆ ಕೇವಲ ನಿಯಮಾವಳಿಯಿಂದ ಏನೂ ಆಗುವುದಿಲ್ಲ ಅಂಥೇಳನೆ ಹೇಳಿದರು. ಅಕಾಮ ನಿರ್ಜರೆಯಿಂದ ಭವನತ್ರಿಕದೊಳಗೆ ಹೋಗ್ತೇವಾನಿ. ಸಮ್ಯಕ್ ದರ್ಶನ ಇಲ್ಲದ ವಿಮಾನವಾಸಿ ಆದಿ ಅಂತಂದ್ರೆ ಅಲ್ಲಿಂದ ಬಂದ ಏಕೇಂದ್ರಿಯದೊಳಗೆ ಹೋಗ್ತೇವ. ಎಲ್ಲ ಪ್ರಕಾರ ಹೇಳಿದ್ರೆ ಅದೇ ಯಾವುದರೊಳಗ, ಆರುಗುಣನಿಯೊಳಗೆ. ಅಕಾಮ ನಿರ್ಜರೆಯಿಂದ ಏನಾಗ್ತಿದೆ, ಭವನತ್ರಿಕದೊಳಗೆ. ಭವನತ್ರಿಕದೊಳಗೆ ಹೋಗೋದು ಅರ್ಥಾತ್ ನಿಶ್ಚಿತವಾಗಿ ಮಿಥ್ಯಾದೃಷ್ಟಿ ಜೀವನ ಹೋಗ್ತದೆ. ಸಮ್ಯಕ್ ದೃಷ್ಟಿ ಭವನತ್ರಿಕದೊಳಗೆ ಹೋಗೋದು.
कभी आकार में जरा करे हाँ मोनस्तिक में सुरता जो ವಿಮಾನವಾಸಿ ಹೂ ತಾಯಿ ಸಮ್ಯಕ್ ದರ್ಶನ ಬಿನ ದುಃಖ ಪಾಯ್ ಅದನ್ನು ಹೇಳಿದ್ರು. ಇನ್ನು ವಿಮಾನವಾಸಿ ಆದ್ರೂ ಕೂಡ ಸಮ್ಯಕ್ ದರ್ಶನ ಇಲ್ದಿದ್ರೆ ನಿನಗೆ ಅಲ್ಲಿಯೂ ಇನ್ನು ಸುಖ ಆಗುವುದಿಲ್ಲ. ಅಲ್ಲಿ ಆಗುವುದಿಲ್ಲ ಇಷ್ಟ ಅಲ್ಲ, ಅಲ್ಲಿಂದ ಬಂದನಿ ಏಕೆಂದ್ರೆ ತಹತೆ ಇಚ್ಛೆಯ ಥಾವರ ತನುಧರೆ. ಮತ್ತು ಇಷ್ಟೆಲ್ಲ ಹೇಳಿದ ನಂತರ ಇನ್ನೇನು ಇವನಿಗೆ ಹೇಳಬೇಕಾದದ್ದು ಬಾಕಿ ಇಲ್ಲದು. ಎಲ್ಲ ಹೇಳಿದ್ರೆ, ಸುಲಭವಾಗಿ ಹೇಳಿದರೆ, ವಿಸ್ತಾರವಾಗಿ ಹೇಳಿದರೆ, ಸಂಕ್ಷಿಪ್ತದೊಳಗೆ ಹೇಳಿದರೆ, ಅದರದ್ದು ಬಹಳಷ್ಟು ಏನ ಟೀಕಾ ಮೊದಲಾದವುಗಳ ಮೂಲಕ ಹೇಳಿದ್ರೆ, ಆ ಆರುಗುರಾಣಿಯ ಮೇಲೆ ವಿತರಾಗ ವಿಜ್ಞಾನ ವೈಭವ ಅಂಥೇಳಿ ಬಂತಲ್ಲ, ಆಯ್ತು ಅದನ್ನೂ ಓದಿ ಆಯ್ತು. ಮತ್ತೇನಾಯ್ತು? ಏನಾಯ್ತು? ಏನೂ ಆಗಲಿಲ್ಲ. ಒಂದು ಸಮ್ಯಕ್ ದರ್ಶನದಲ್ಲಿ ಯಾವ ಪ್ರಕಾರದ ಮಹಿಮೆ ಇದೆ, ಸಮ್ಯಕ್ ದರ್ಶನದ ಅಭಾವದೊಳಗ ಯಾವ ಪ್ರಕಾರ ಎಲ್ಲವೂ ನಿರರ್ಥಕ ಇದೆ. ನಿರರ್ಥಕ ಇದೆ ಇದರ ಅರ್ಥ ಅದರಿಂದ ಏನೂ ಆಗುವುದಿಲ್ಲ ಹೀಗೆ ಮಾತಿಲ್ಲ, ಆಗ್ತಿದೆ. ಆದರೆ ಅದರಿಂದ ಮೋಕ್ಷ ಮಾರ್ಗದ ಪ್ರಾಪ್ತಿ ಆಗ್ತಿದೆ ಅನ್ನೋದು ಅಭಿಪ್ರಾಯ ನೀ ಬಿಡು. ಅದನ್ನು ಬಿಡೋ ಮಾತು ಹೇಳಿಲ್ರಿ, ಶುಭವನ್ನು ಬಿಡಲಿಕ್ಕೆ ಹೇಳಿಲ್ಲ. ಆದರೆ ಶುಭದಿಂದ ಧರ್ಮ ಆಗ್ತಿದೆ, ಶುಭವೇ ಧರ್ಮ ಇದೆ ಅನ್ನುವ ಅಭಿಪ್ರಾಯ ಇದೆ ಅಲ್ಲ, ಆ ಅಭಿಪ್ರಾಯ ಬಿಡ್ಲಿಕ್ಕೆ ಹೇಳಿದಾರೆ. ಶುಭ ಬಿಡ್ಲಿಕ್ಕೆ ಹೇಳೋದ ಯಾವ ಕಾಲದೊಳಗೆ ಯಾವ ಜ್ಞಾನಿ ಸಾಧ್ಯನೇ ಇಲ್ಲ. ಯಾವ ಶುಭವನ್ನು ಬಿಡ್ಲಿಕ್ಕೆ ಹೇಳ್ತಾನೋ ಅವ ಜ್ಞಾನಿನ ಅಲ್ಲ. ಆದರೆ ಶುಭದೊಳಗೆ ಧರ್ಮದ ಮನ್ನಣೆ ಇದೆಯಲ್ಲ, ಅದನ್ನು ಪುಣ್ಯ ಆಗಲಿ, ಪುಣ್ಯ ಆಗದಿದ್ದರೆ ಏನಾಗೋದು? ಪಾಪನೇ ಆಗೋದಿದೆ. ಯಾವುದೇ ಒಂದು ಆಗೋದನ್ನಲ್ಲ, ಪುಣ್ಯ ಆಗದಿದ್ದರೆ ಏನಾಗೋದ? ಪಾಪ ಆಗೋದ. ಅದರ ಸಲುವಾಗಿ ಪುಣ್ಯ ಆಗುವುದರ ಸಲುವಾಗಿ ಅಭ್ಯಂತರ ಇಲ್ಲ. ಆದರೆ ಪುಣ್ಯದೊಳಗ ಧರ್ಮ ಅಂಥೇಳೇನು ನೀನು ಮನ್ನಿಸ್ತಾ ಇದ್ದಿ, ಆ ಮನ್ನನೆಯೊಳಗೆ ಮಹಾನ ದೋಷ ಇದೆ. ಆ ಮನ್ನನೆ ಪೂರ್ವಕ ನಿನಗೆ ಪುಣ್ಯ ಆಯಿತು ಅಂತಂದ್ರೆ ಆ ಪುಣ್ಯದ ಉದಯದೊಳಗೂ ಕೂಡ ನಿನ್ನ ಮನ್ನನೆ ಇನ್ನಷ್ಟು ಅದರಲ್ಲೇನೋ ದೃಢ ಆಗ್ತಿದೆ ವಿನಃ ಅದರಿಂದ ಬೇರೆ ಆಗ್ತಿಲ್ಲ. ಅದಕ್ಕೆ ತಿಳ್ಕೊಳ್ಳೋದಿದೆ, ಮಾಡೋದೇನು ಮುಖ್ಯ ಅಲ್ಲ. ಆದರೆ ಆ ಪ್ರಕಾರದ ಅವಸ್ಥೆ ಇರುವುದೊಳಗ, ಅನುಕೂಲತೆ ಇರುವುದೊಳಗ ಮಾಡಲೇಬೇಕ್ರಿ. ಉಳಿದು ಯಾವಾಗ ಮಾಡಲಿಕ್ಕೆ ಸಾಧ್ಯ ಇದೆ? ಸಮ್ಯಕ್ ದರ್ಶನ ಆದಮೇಲೆ ವ್ರತ ಆಗ್ತಾವೆ, ಸರಿ ಇದೆ ರೀ. ಆದರೆ ಸಮ್ಯಕ್ ದರ್ಶನದ ಸಲುವಾಗಿ ಕೂಡ ನೀನು ಅಧಿಕ ತತ್ಪರತೆಯಿಂದ ಅಧಿಕ ಉದ್ಯಮ ಮಾಡುವುದೊಳಗ ವ್ರತಾದಿಗಳನ್ನು ಮಾಡಿದ್ರೆ ತಪ್ಪೇನಿದೆ? ಮಾಡಬೇಡ ಅಂಥೇಳಿ ಹೇಳಲೇ ಇಲ್ಲ. ಆದರೆ ನಿಜವಾದ ವ್ರತ ಸಮ್ಯಕ್ ದರ್ಶನ ಆದಮೇಲೆ ಆಗ್ತಾವೆ ಅಂತೇಳಿ ಹೇಳಿ ಫಲಿತಾಗ್ತವೆ. ನಿಜವಾದ ವ್ರತ ಅರ್ಥಾತ್ ಸ್ವರೂಪದ ಅನುಸಾರ ವರ್ತಿಸುತ್ತಾರೆ. ಸ್ವರೂಪದ ಅನುಸಾರ ವರ್ತಿಸುವುದರ ಹೆಸರನ್ನ ವ್ರತ ಇದೆ. ಸ್ವರೂಪದೊಳಗ ಅನುಭೂತಿ ಪೂರ್ವಕ ನಾನೇ ನಾನು ಇದುವೇ ಇದ್ದೇನೆ ಅನ್ನುವ ರೂಪದ ಅಂತಃ ಪರಿಣತಿಯ ಹೆಸರ ಶ್ರದ್ಧೆ ಇದೆ. ಇದು ಹೀಗಿದೆ, ಇದು ನನ್ನದಾಗಲಿಕ್ಕೆ ಸಾಧ್ಯ ಇಲ್ಲ, ಇದು ಹೊರ ಇದೆ, ಇದು ಸಮಯವರ್ತಿ ಇದೆ. ಈಗದ ತಲೆ ಸುತ್ತ ಹೀಗೆ ಹೆಚ್ಚಾಗ್ತಾ ಇದೆಯಲ್ಲ ಅಂತ ವಿಚಾರ ಬಂತ್ರಿ ಬೆಳಗ್ಗೆ. ಇನ್ನಿದು ಹೀಗೆ ಹೆಚ್ಚಾಗ್ತಾ ಒಟ್ಟು ಹೇಳಿಬಿಡ್ಲಿಲ್ಲ ಅಂದ್ರೆ ಯಾವಾಗ ನೋಡೋಣ. ಈಗ ತಾತ್ಕಾಲಿಕ ನಿನಗೆ ಅನುಕೂಲ ಇದೆ ಏನಿಲ್ಲ, ಇಷ್ಟ ಅನುಕೂಲ ಇದೆ. ಮಂದಿರಕ್ಕೆ ಹೋಗುವಂಥ ಅನುಕೂಲ, ನಾಳೆ ಮಂದಿರಕ್ಕೆ ಹೋಗ್ಬೇಕು ಬಾಧಾ ಬಂತಂದ್ರೆ ಅದೇ ನಾಳಿನ ಬಾಧಾ ನೋಡೋದಕ್ಕಿಂತ ಇಂದಿನ ಭಾವನಾ, ಇಂದಿನ ಕರ್ತವ್ಯ ಮಾಡಲ್ಲ. ನಮ್ಗೆ ನಾಳೆನೂ ಬಸ್ತಿಗೆ ಹೋಗೋದು ಇದೇನು, ಇಂದು ಬಸ್ತಿಗೆ ಹೋದ ನಂತರ ಏನು ಮಾಡಬೇಕು ಅದನ್ನು ಮಾಡೋದು. ಅದೇ ವಿಚಾರದೊಳಗಿರ್ತೇವ್ರಿ ನಾವು ಸದಾ. ನಂದೇ ಹೇಳ್ತಾ ಇದ್ದೇನೆ ನಾನು. ಇದರಿಂದ ಈ ಯಾವ ಬಸ್ತಿಗೆ ಹೋಗುವ ಭಾವನಾ ಇದೆಯಲ್ಲ, ಈ ಭಾವನಾ ನಿಜವಾಗಿ ನನ್ನ ಕಾರ್ಯದೊಳಗ ಪೂರ್ಣ ರೂಪದಿಂದ ಅನುಕೂಲ ಆಗುವಂಥದ್ದು ಅಲ್ಲ.
ಒಳಗೆ ನನ್ನ ಕಾರ್ಯದ ಪ್ರಜ್ಞೆ ನಮಗೆ ನಾಳೆನೂ ಹೋಗೋದೇನು ಮುಖ್ಯ ಇದೆ. ಆದರೆ ಇವತ್ತು ಹೊರಟಿದ್ದೇನಲ್ಲ, ಈಗೇನು ಮಾಡೋದಾ ಅದನ್ನು ಅದರ ಕಡೆ ಲಕ್ಷ್ಯ. ಅಹಿಂಸೆನ ಧರ್ಮ ಇದೆ, ಇದನ್ನು ಚೆನ್ನಾಗಿ ತಿಳಿದಿಲ್ಲ. ಆದರೂ ಕೂಡ ಆ ಸ್ವಭಾವದೊಳಗ ನೋಡ್ರಿ, ಒಂದು ಸಲ ಅನುಭವ ಆದ ನಂತರ ಅದರ ಸಲುವಾಗಿ ಪ್ರಯತ್ನ ಉದ್ಯಮ ನಿರಂತರ ನಡೆದಿರ್ತಿದೆ. ಈ ಮಾತು ಸತ್ಯ ಇದ್ರೂ ಕೂಡ ಆ ಪ್ರಯತ್ನದ ಅನುಸಾರ ಸತತ ಯಶಸ್ಸು ಪ್ರಾಪ್ತ ಆಗ್ತಿದೆ, ಹೀಗೆ ಸಾಧ್ಯ. ಅಂಥವರಿಗೆ ಚರಣಾದಿಗಳು ಬೇಕು, ಅಂಥವರಿಗೆ ವ್ರತಾದಿಗಳು ಬೇಕು. ಇನ್ನು ವ್ರತದ ಸಲುವಾಗಿ ವ್ರತ ಮಾಡಲಿಕ್ಕೆ ಯಾರು ನಿಂತಿದ್ದಾರೋ ಅವರಿಗೆ ವ್ರತದಿಂದ ಏನಾಗೋದಿದ್ದಾರೆ, ಆ ಕುಲತೆಯೇ. ಇನ್ನು ಇಂಥದ್ದೆಲ್ಲ ಜ್ಞಾನ ಇರೋ ವೇಳೆದೊಳಗೆ, ಶರೀರದ ತಕ್ಕ ಮಟ್ಟಿಗೆ ಅನುಕೂಲತೆ ಇರೋ ವೇಳೆದೊಳಗೆ ಕೆಲವೊಂದು ಸಣ್ಣ ಪುಟ್ಟ ವ್ರತನೂ ಮಾಡಲಿಲ್ಲ ಅಂತಂದ್ರೆ ಯಾವಾಗ ಮಾಡೋದಾ? ಇದು ಒಂದು ವಿಭಾಗ ಇದೆ, ಹೌದು ಅಥವಾ ಇಲ್ಲ? ಇಷ್ಟೆಲ್ಲ ಆಗಮದ ಅವಲಂಬನೆಯಿಂದ ಜ್ಞಾನ ಇದೆ, ನನಗೆ ತಿಳಿದು ಬರ್ತಾ ಇದೆ. ತಿಳಿದು ಬರುವ ವೇಳೆದೊಳಗೆ ಕೂಡ ಮತ್ತು ತಕ್ಕ ಮಟ್ಟಿಗೆ ಇದರದ ಅನುಕೂಲತೆ ಇರುವ ವೇಳೆದೊಳಗೂ ಕೂಡ ನಾನು ಕೆಲವೊಂದು ಎಷ್ಟು ಸಾಧ್ಯದವು ಮರ್ಯಾದೆಯ ಮೇರೆಗೆ ಮಾಡಬೇಕಲ್ಲ. ಇವತ್ತಿನ ದಿವಸದ ಸಲುವಾಗಿ ಪರ್ವದ ಆ ಅಷ್ಟಾನಿಕ ಅಥವಾ ದಶಲಕ್ಷಣದಂಥ 8-10 ದಿವಸಗಳ ಸಲುವಾಗಿ ಅಥವಾ ಒಂದೇ ದಿವಸದ ಸಲುವಾಗಿ ಮಾಡ್ಕೊಳ್ಳೋದು ಬೇಕೆನ್ಬೇಡ್ರಿ ವ್ರತಾದಿಗಳನ್ನು. ನಾನು ಇವತ್ತ ಮನೆ ಬಿಟ್ಟು ಹೋಗೋದಿಲ್ಲ, ಇದು ವ್ರತ ಇದೇನಿಲ್ರಿ ಇದೆ. ಆ ಒಂದು ವ್ರತಕ್ಕೆ ಬದ್ಧ ಆಗುವುದರಿಂದ ಮನೆ ಬಿಟ್ಟು ಹೊರಗೆ ಹೋಗಿ ಏನೇನು ವಿಕಲ್ಪ, ಯಾವ್ಯಾವ ಪ್ರಕಾರದ ಆರಂಭಾದಿ ಹಿಂಸೆ, ಜೀವದ ಹಿಂಸೆ ಮೊದಲಾದವುಗಳು ಆಗುವಿದ್ದಾವೆ. ಅದಕ್ಕೆ ಸಂಬಂಧಿಸಿದ ಹಾಗೆ ನಮ್ಮಲ್ಲೇ ಭಾವನೆ ಬರಬಾರ್ದು. ಭಾವನೆ ಬರುವುದಿಲ್ಲ, ಹಾಗೆ ಮಾಡ್ತಾ ಮಾಡ್ತಾ ಹೋಗೋದನ್ನೇ ಇಲ್ಲ ಅಂದಮೇಲೆ ಭಾವ ಎತ್ತಕ್ಕೆ ಬರ್ತಿದೆ. ಈ ಪ್ರಕಾರ ಸಣ್ಣ ಪುಟ್ಟ, ಈಗ 12 ಗಂಟೆಗೆ ಊಟ ಆಯಿತು, ಇನ್ನು 4 ಗಂಟೆ ತನಕ ಏನು ನೀರು ಕುಡಿತೀವಿ. ಮಳೆಗಾಲದ ನೀರಡಿಕೆ ಆಗುವ ಅವಶ್ಯಕತೆ ಇಲ್ಲ, ಆಗೋದಿಲ್ಲ. ಆದರೂ ಡಾಕ್ಟರ್ ಕುಡಿ ಅಂದಿದ್ದಾರೆ ಅಂಥೇಳಿ ಬೇಡ. ಅವು ಮನಸ್ಸಿಗೆ ನೋಡ್ರಿ, ಶರೀರಕ್ಕೆ ಅವಶ್ಯಕತೆ ಇದ್ದರೆ ಆ ಶರೀರ ತನ್ನಷ್ಟಕ್ಕೆ ತಾನೇ ಆ ಅವಶ್ಯಕತೆಯನ್ನು ವ್ಯಕ್ತಪಡಿಸ್ತಿದೆ. ನೀವು ಒತ್ತಾಯಪೂರ್ವಕ ಯಾವನೋ ಅಜ್ಞಾನಿ ಹೇಳಿದಂಥೇಳಿ ಹೌದು ಅಥವಾ ಇಲ್ಲದೆ ಯೋಚನೆ ಮಾಡಿ, ಇಷ್ಟು ನೀರು ಕುಡಿಬೇಕಂತ ಹೇಳ್ತಾರೆ ಡಾಕ್ಟರ್. ಅದೇ ನೀರಡಿಕೆ ಇಲ್ಲದ ನೀರು ಅಂತ ಕುಡಿಯೋದ? ತೃಷಾ ಪರಿಶಹವನ್ನು ಹೇಗೆ ಜಯಿಸ್ತಾರೆ? ಸರ್ವಾರ್ಥ ಸಿದ್ಧಿಯೊಳಗೆ ಹೋಗಿರಲ್ಲ, ತೃಷಾ ಪರಿಶಹವನ್ನು ಹೇಗೆ ಜಯಿಸ್ತಾರೋ? ಜಲಕಾಯಕ ಜೀವದ ಮೇಲೆ ದಯೆ ಮಾಡಿ ತೃಷಾ ಪರಿಶಹ. ಜಲಕಾಯಕ ಜೀವದ ಮೇಲೆ ದಯೆ ಮಾಡಿ. ಜಲದೊಳಗೂ ಉತ್ಪನ್ನವಾಗುವಂಥ ಸಮೂರ್ಛನಾದಿಗಳದ್ದು ಮಾತಿಲ್ಲ. ಪ್ರಾಸುಕ್ಕಿದೆ ರೀ, ಆದರೆ ಜಲವೇ ಯಾವುದರ ಕಾಯಿ ಇದೆಯಲ್ಲ ಆ ಜೀವದಲ್ಲಿ. ಮತ್ತು ನಿನಗೆ ಅವಶ್ಯಕತೆ ಇಲ್ಲ, ಬಾಯಿಗೆ ಬರ್ತಾವೋ, ಹೌದೇನಿಲ್ಲ? ಆದರೂ ಕೂಡ ಯಾಕ? ಯಾವನೋ ಅಜ್ಞಾನಿ ಹೇಳ್ತಾನೆ, ಯಾವನೋ ಅಜ್ಞಾನಿ ಹೇಳ್ತಾನೆ ಅಂತ ಹೇಳಿ ಕುಡಿತೇವೋ, ಅಥವಾ ನಮಗೆ ಇದರ ಕುರಿತು ತೀವ್ರ ಏಕತ್ವ ಇದೆ ಅಂತ ಹೇಳಿ ಕುಡಿತೇವೆ? ಏನಿದೆ ವಿಚಾರ ಮಾಡಬೇಕು. ಅವನನ್ನು ಅಜ್ಞಾನಿ ಅನ್ನೋದ್ರೊಳಗೆ ಏನು ಅರ್ಥ ಇಲ್ಲ, ಮಹಾ ಅಜ್ಞಾನಿ. ಆದರೆ ಈ ತೀವ್ರ ಮೂರ್ಛೆ ಇದೆಯಲ್ಲ ಇದಕ್ಕೆ, ಇದರ ಜೊತೆಗೆ ಅದರಿಂದ ಅಂಥದ್ದೆಲ್ಲ ಕಾರ್ಯ. ಡಾಕ್ಟ್ರ್ ಹೇಳ್ತಾರೆ ಕುಡೀರಿ ಅಂಥೇಳಿ. ಅಪ್ಪಾಜಿ ಯಾವಾಗಲೇ ಅಂದಿದ್ದರ ನನಗೆ ಭಾರ ಆಗ್ತಿದೆಯಪ್ಪ, ಬೇಡ ಭಾರ ಆಗ್ತಿದೆ, ಅದಕ್ಕೆ ರೂಢಿ ಇಲ್ಲಲ್ಲ ಹೊಟ್ಟಿಗೆ. ಇನ್ನೊಂದು ಗ್ಲಾಸ್ ಕುಡಿಯೋದು, ಒಂದೇ ಗ್ಲಾಸ್ ರೀ ಅವ್ರಿಗೆ ನೀರು ಕುಡಿಯೋದು. ಹಾಗಾದ್ರೆ ಅದರಿಂದ ಅಹಿಂಸೆಯೊಳಗೆ ಅವ್ರದ್ದು ಪ್ರವೃತ್ತಿ ಅಧಿಕ ಆಯಿತು ಅಥವಾ ಇಲ್ರಿ, ಗಮನ ಆಯಿತು ಅಥವಾ ಇಲ್ರಿ, ತಿರುಗಿ ಬರುವಷ್ಟು ನೀರು ಕುಡಿತಾರೆ. ಅದಕ್ಕೆ ಯಾವ ಪ್ರಕಾರ ಹಿತ ಮಿತ ವಚನ ಹೇಳಿದರೂ ಅದೇ ಪ್ರಕಾರ ಹಿತ ಮಿತ ಆಹಾರ ಪಾನೀಯ ಬೇಕ್ರಿ. ಅಜ್ಞಾನದಿಂದ ಜೀವ ಏನು ಮಾಡ್ತಿದೆ ಅಪ್ಪಾಜಿ ಹೇಳಿದ್ರು.
ಔಷಧ ಕೂಡ ಅಜೀರ್ಣ ಆಗುವಷ್ಟು ತಿಂತಾರೆ. ಅಜೀರ್ಣ ಆಗುವಷ್ಟು ಔಷಧಿ ಇದೆ. ಒಂದೊಂದ್ಸಲ ಅಜ್ಞಾನದಿಂದ ಅನ್ನಿಸ್ತಿದೆ ಇನ್ನೊಂದು 4 ವರ್ಷ ಇರ್ಬೋದಾಗಿತ್ತು ಅಂತ ಹೇಳಿ. ಆದ್ರೆ ಯಾವ ಜೀವದ ಸಲುವಾಗಿ ಅವರ ಜ್ಞಾನ, ಅವರ ಶ್ರದ್ಧೆ, ಅವರ ಆಚರಣೆ ಪರಮಾನು ಕೂಡ ಅದರ ಮೂಲಕ ಇನ್ನೊಂದು 4 ವರ್ಷ ಇಲ್ಲ, ಇನ್ನು 40 ವರ್ಷ ಇದ್ದು ಕೂಡ ಸಾಧಿಸಲಿಕ್ಕೆ ಆಗುವುದಿಲ್ಲ. ಅಷ್ಟು ಅವರು ಸಾಧಿಸ. ಮತ್ತೀಗ ಅವರು ಅಭಾವಂತೂ ಆಗಿಲ್ಲ. ಅಭಾವ ಆಗಿದೆ, ಅಭಾವಂತೂ ಆಗಿಲ್ಲ. ನಮ್ಮ ಮೋಹದಿಂದ ಅನ್ನಿಸ್ತಿದ್ದೀರಿ ಹಾಗೆ. ಆದರೆ ವಸ್ತು ಸ್ವರೂಪದ ವಿಚಾರ ಮಾಡಿದ ನಂತರ ಅಲ್ಲೇನೂ ಇಲ್ಲ. ಅವರದೆಲ್ಲ ಜೀವನ ನೋಡಿ ನಾವು ಇನ್ನೂ ನಮ್ಮ ಜೀವನ ನಡೆದಿದೆಯಲ್ಲ ಅಂಥೇಳಿ ನಮ್ಮ ಜೀವನದೊಳಗೆ ಅವರ ಹಾಗೆ ಬರುವಂಥದ್ದ ನಾವು ಪ್ರಯತ್ನ ಮಾಡಬೇಕು. ಏನು ಹೇಳ್ತಾರೆ ಇಲ್ಲಿ ನಡೀರಿ, ಟೀಕೆ ಭಾವಾರ್ಥವನ್ನು ಸ್ವಲ್ಪ ನೋಡೋಣ. ಯಾವ ಜೀವರುಗಳು ಅಹಿಂಸೆಯೇ ತನ್ನ ಸ್ವರೂಪವಿರುವಂಥ, ತನ್ನ ಸ್ವರೂಪನ ಹಿಂಸೆ ಇದೆ. ಜ್ಞಾತಾದೃಷ್ಟಾದೊಳಗೆ ಹಿಂಸೆ ಎಲ್ಲಿದೆ? ಸಹಜ ಜ್ಞಾನ ಜ್ಞಾನ ಜ್ಞಾನ. ಏನನ್ನು ತಿಳಿದುಕೊಳ್ಳುವ ಅಭಿಲಾಷೆ ಕೂಡ ಇಲ್ಲ. ಈ ಪ್ರಕಾರದ ಪರಿಣತಿ ಎಲ್ಲಿ ನಡೆದಿದೆ ಅಲ್ಲಿ ಹಿಂಸೆ ಯಾವ ಥರದ್ದಿದೆ? ದ್ರವ್ಯಹಿಂಸೆ ಇದೆ, ಭಾವಹಿಂಸೆ ಇದೆ, ಯಾವುದೂ ಇಲ್ಲ. ಯಾವ ಜೀವರುಗಳು ಅಹಿಂಸೆಯೇ ತನ್ನ ಸ್ವರೂಪವಿರುವಂಥ ಧರ್ಮದ ಶ್ರವಣವನ್ನು ಗುರುವಿನ ಮುಖದಿಂದ ಮಾಡಿಯೂ ಕೂಡ, ಗುರು ಅರ್ಥಾತ್ ಆ ಅಹಿಂಸೆಯೇ ತನ್ನ ಸ್ವರೂಪವಿರುವಂಥ ಧರ್ಮದ ಸ್ವರೂಪದೊಳಗೆ, ಧರ್ಮದ ಆಚರಣೆಯೊಳಗೆ, ಧರ್ಮದೊಳಗೆ ಅವರು ಅಧಿಕ ಇದ್ದಾರೆ ಅಂಥೇಳಿ ಗುರುಮುಖದಿಂದ ಮಾಡಿಯೂ ಕೂಡ ರಾಗಭಾವದ ವಶದಿಂದ ಸ್ಥಾವರ ಹಿಂಸೆಯನ್ನು ಬಿಟ್ಟುಕೊಡುವುದಕ್ಕೆ ಸಮರ್ಥರಿಲ್ಲ. ಅಂಥ ಜೀವರುಗಳು ಕೂಡ ತ್ರಸಹಿಂಸೆಯ ತ್ಯಾಗವನ್ನಂತೂ ಮಾಡಲೇಬೇಕಾಗುವುದು. ನಮಗೆ ಅಧಿಕ ಆರಂಭ, ಅಧಿಕ ಗಮನಾಗಮನ, ಅಧಿಕ ಇನ್ನೊಬ್ಬರ ಸಲುವಾಗಿ ವಿಚಾರಾದಿಗಳನ್ನು ಮಾಡೋದು ಅವಶ್ಯಕ ಇಲ್ಲದೆ ಇರುವ ವೇಳೆದೊಳಗೆ ನಾವು ಅವುಗಳನ್ನೇ ಬಿಡಬೇಕಲ್ಲ. ಬಿಟ್ಟ ನಂತರ ಏನಿದೆ ರೀ? ಲಾಭನೇ ಇದೆಯಲ್ಲ. ಬಿಟ್ಟ ನಂತರ ಅಲ್ಲಿ ಏನ್ರಿ ಗಡ್ಬಡ ಆಗ್ತೈತಿ, ಹೀಗೆ ಮಾತಿಲ್ರಿ, ಅಲ್ಲಿ ಹಾಗಾಗೋದು ಹಾಗಾಗ್ತೈತಿ. ಹೌದು ಅಥವಾ ಇಲ್ಲ? ಶರೀರದ ವಿಚಾರ ಕೂಡ ಏನು ನಾವು ವಿಚಾರ ಮಾಡುವುದರಿಂದ ಏನಾಗೋದಿದೆ? ಆಯು ಬೆಳೆಯುವುದಿಲ್ಲ, ಆರೋಗ್ಯ ಬೆಳೆಯುವುದಿಲ್ಲ. ವಿಚಾರ ಮಾಡಿದರೆ ಏನಾಗ್ತಿದೆ? ಬೆಳೆಯೋದು. ಆದರೆ ಆ ವಿಚಾರದ ಅನುಸಾರ ಪ್ರವೃತ್ತಿ ಮಾಡಿದ ನಂತರ ಪಾಪದ ಮಾತ್ರ ಬೆಳೀತಿದೆ, ಭವಗಳ ವೃದ್ಧಿ ಆಗ್ತಿದೆ. ಒಂದು ಭವರೇ ಭವಿಷ್ಯದ ಒಂದು ಭವರೇ ಕಡಿಮೆ ಆಗುವ ಸಲುವಾಗಿ ಈ ಜೀವನದೊಳಗೆ ಪ್ರಯತ್ನ ಆಯಿತು ಅಂತಂದ್ರೆ ಈ ಜೀವನ ಸಾರ್ಥಕ ಅಂತ. ಭವಿಷ್ಯದ ಒಂದು ರಾಶಿ ರಾಶಿ ಅದಾವ್ರಲ್ಲ ಭವಿಷ್ಯದೊಳಗೆ, ಅನಂತ ಅನಂತ ಅದಾವ್ರಲ್ಲ. ಒಂದು ಕಡಿಮೆ ಆಗೋದು ಅರ್ಥಾತ್ ಅನಂತದೊಳಗೆ ಒಂದು ಕಡಿಮೆ ಆದರೆ ಅದು ಅಸಂಖ್ಯಾತನ ಉಳಿತು. ಭಾವಾರ್ಥ. ಹಿಂಸೆಯ ತ್ಯಾಗವು 2 ಪ್ರಕಾರದಿಂದ ಇದೆ. ಅದರಲ್ಲಿ ಒಂದಂತೂ ಸರ್ವಥಾ ತ್ಯಾಗವಿದ್ದು ಅದು ಮುನಿಧರ್ಮದಲ್ಲಿರುತ್ತದೆ. ಅದನ್ನು ಅಹಿಂಸಾ ಮಹಾವ್ರತ ಅಂಥೇಳಿ ಹೇಳಬಹುದು, ವ್ರತದ ಅಪೇಕ್ಷಾದಿಂದ. ಆದರೆ ಪ್ರವೃತ್ತಿಯ ಅಪೇಕ್ಷಾದಿಂದ ಶುದ್ಧೋಪಯೋಗ ಅಂಥೇಳಿ ಹೇಳುತ್ತೆ. ಮುನಿಧರ್ಮದಲ್ಲಿರುತ್ತದೆ, ಅದನ್ನು ಅಂಗೀಕಾರ ಮಾಡಬೇಕಾಗುವುದು. ಹೇಳಿದರೆ ಅಂಥೇಳಿ ಮಾಡಿಬಿಡುವುದೇನ್ರಿ? ಅಂಗೀಕಾರ ಮಾಡಬೇಕಾಗುವುದು ಅಂಥೇಳಿ ಹೇಳಿದಾರೆ ಅಂದಮೇಲೆ ಜೀವನದೊಳಗೆ ದೀಕ್ಷಾ ತಗೊಳ್ಳೋ ಭಾವ ಇಟ್ಕೊಳ್ಳೋದೇನ್ರಿ? ದೀಕ್ಷಾ ತಗೊಳ್ಳೋ ಭಾವ ಇರುವ ಮಾತು ಬೇರೆ. ಆದರೆ ದೀಕ್ಷಾ ಯಾವುದಕ್ಕಂತಾರೋ ಅಥವಾ ದೀಕ್ಷಾ ಯಾವುದಕ್ಕೆ ನಾನು ಅಂತರ್ಬಾಹ್ಯ ಪರಿಗ್ರಹಗಳ ಕುರಿತಾಗಿರುವಂಥ ನನ್ನ ಅಪನತ್ವ ಮತ್ತು ಮಮತ್ವವನ್ನು ಸರ್ವಥಾ ಬಿಟ್ಟುಕೊಡ್ಬೇಕು, ಬಿಟ್ಟು ಹೋಗ್ಬೇಕದು. ಈ ಪ್ರಕಾರದ ಭಾವ ಇರಬೇಕ್ರಿ. ಇದಕ್ಕೆ ದೀಕ್ಷಾ ಗ್ರಹಣದ ಭಾವ ಅಂತಾರೆ.
ನಾನು ಪಿಚ್ಚಿ ಕಮಂಡಲು ತಗೊಂಡು ವಿಹರಿಸಬೇಕು ಲೋಕದೊಳಗ. ಇದು ಮಾತಲ್ರಿ, ಅದು ಮಾತಲ್ಲ. ನಿರ್ಭಾರತೆಯಿಂದ, ನ್ಯಾಯಕ ಸ್ವಭಾವದಿಂದ, ಸಹಜ ಸ್ವಭಾವದಿಂದ, ನಾನು ಸಹಜ ಸ್ವಭಾವದೊಳಗೆ ಸಹಜವಾಗಿ ವಿಹರಿಸುವಂತಾಗಬೇಕು. ಈ ಪ್ರಕಾರದ ಭಾವ ಮಲ್ಕೊಳ್ಳೋ ವೇಳೆದೊಳಗ, ಎಳು ವೇಳೆದೊಳಗ, ಜಪ ಸಾಮಾಯಿಕ ಸ್ವಾಧ್ಯಾಯಾದಿಗಳನ್ನು ಮಾಡಲಿಕ್ಕೆ ಕೂಡು ವೇಳೆದೊಳಗ, ಮಾಡಿದ ನಂತರ ಬಿಡು ವೇಳೆದೊಳಗ ಬರಲಿಕ್ಕೆ ಬೇಕ್ರಿ, ಪ್ರಯತ್ನಪೂರ್ವಕ ಬರಲಿಕ್ಕೆ ಬೇಕು. ಆ ಭಾವನಾದ ಸಂಚಾರ ಆತ್ಮನ ಎಲ್ಲ ಪ್ರದೇಶದೊಳಗೆ ಆಗಿ ಅಲ್ಲಿ ಒಂದು ಪ್ರಕಾರದ ಸಮಾಧಾನದ ಅನುಭವ. ತನ್ನಷ್ಟಕ್ಕೆ ತಾನೇ ಭಾವನಾ ಭಾವಿಸೋದಿದೆ, ಉಚ್ಚ ಭಾವನಾ ಭಾವಿಸೋದಿದೆ, ಉತ್ಕೃಷ್ಟ ಭಾವನಾ ಭಾವಿಸೋದಿದೆ. ಸಂಸರಣದೊಳಗೆ ಹೋದ ಹಾಗೆ ದಿವ್ಯಧ್ವನಿ ಪ್ರಸಾರಿತ ಆಗ್ತಾ ಇದ್ದ ಹಾಗೆ ಲಕ್ಷಾಂತರ ಮುನಿಗಳ, ದಿಗಂಬರ ಮಹಾಮುನಿಗಳ, ಅಂತರ್ಮುಖ ಮುದ್ರಾಧಾರಿ ಮುನಿಗಳ ಅಲ್ಲಿ ವಿರಾಜಮಾನ ಇರುವ ಹಾಗೆ ಸಿಂಹದಂಥ ಕ್ರೂರ ಪಶುಗಳು ಕೂಡ ಪರ್ಯಾಯ ಬುದ್ಧಿಯನ್ನು ಮರೆತು ಕೂತಿರುವುದನ್ನು ಕೂತಿರುವ ಹಾಗೆ, ಅದರ ಮಧ್ಯದಲ್ಲಿ ನಾನಿರುವ ಹಾಗೆ ಭಾವನಾ ಭಾವಿಸೋದಿದೆ. ಒಮ್ಮೆ ಏಕಾಂಗಿಯಾಗಿ ಇದ್ದೇನೆ, ಮುನಿಗಳ ಸಂಯೋಗದೊಳಗಿದ್ದೇನೆ, ಕಾನನದೊಳಗೆ ವಿಶಾಲವಾದಂಥ ಒಂದು ಬಂಡೆಗಲ್ಲಿನ ಮೇಲೆ ಮುನಿರಾಜರ ವಿರಾಜಮಾನಿದ್ದಾರೆ, ಅವರ ಎದುರಿಗೆ ನಾನು ಕೂತಿದ್ದೀನಿ. ಇಂಥವೆಲ್ಲ ತನ್ನಷ್ಟಕ್ಕೆ ತಾನೇ ಭಾವನಾ ಮಾಡಿಕೊಳ್ಳುತ್ತಿದೆ. ಅಕೃತ್ರಿಮ ಜಿನಾಲಯದೊಳಗೆ ಹೋಗಿದೆ, ದೇವಾಗಿಯೇ ಹೋಗ್ಲಿಕ್ಕೆ ಬೇಕೆಂದರೆ ಭಾವ ಎಷ್ಟು ಬಾರಿ ಭಾವನಾ ಬಂತಾರೆ. ಜೈನ ಭೂಗೋಳದ ಅನುವಾದದ ವೇಳೆಕ ಬಹಳ ಮಂದಿರದ ರಚನೆ, ಬಿಂಬದ ಸ್ವರೂಪ ಹೇಳುವುದೊಳಗೆ ಪ್ರತ್ಯಕ್ಷ ಎದುರಿಗಿದ್ದಾಗೆ ನಡೆಸೋದು. ಮರ್ಯಾದ ಚಿತ್ರ ಎಲ್ಲ ಹೆಂಗಸುತ್ತೆ. ಅದರ ಸಲುವಾಗಿ ಸ್ವಾಧ್ಯಾಯ ಅಧಿಕ ಬೇಕು. ಸಾಧ್ಯ ಆದಷ್ಟು ಎಷ್ಟು ತಮಗೆ ಸಾಧ್ಯ, ಇನ್ನೊಬ್ಬರನ್ನ ನೋಡಿ ಏನು ಮಾಡುವುದಿರುವುದಿಲ್ಲ. ಆದರೆ ತಮ್ಮ ಸಲುವಾಗಿ ತಾನು ಈ ಭವದ ಹೊಂಡದಿಂದ ಮೇಲಂತ ಬರುವ ಸಲುವಾಗಿ ಇದ ಆಧಾರ ಇದೆ. ಯಾರ ನಮ್ಗೆ ಕೈ ಆಧಾರ ಕೊಟ್ಟು ಮೇಲೆ ಎತ್ತೋ ಸಾಧ್ಯತೆ? ನಾನೇ ಹಿಡ್ಕೊಂಡು ಹೇಳ್ಬೇಕಾಗುತ್ತೆ, ನಾನೇ ಹಿಡ್ಕೊಂಡು ಹೇಳ್ಬೇಕಾಗುತ್ತೆ, ಗಟ್ಟಿಯಾಗಿ ಹಿಡ್ಕೊಳ್ಬೇಕಾಗುತ್ತೆ. ನನ್ನಷ್ಟಕ್ಕೆ ನಾನೇ ನನಗೆ ಅನುಭವ ಇದೆ, ತಲೆ ಸುತ್ತ ಬಂದು ಬೀಳ್ತೇನಲ್ಲ, ನಾನೇ ಆಮೇಲೆ ಗಟ್ಟಿಯಾಗಿ ಹಿಡ್ಕೊಳ್ತೇನೆ, ಗಟ್ಟಿಯಾಗಿ ಕಣ್ಣು ಮುಚ್ತೇನೆ. ಕಣ್ಣು ತೆಗೆದ್ರೆ ಎಲ್ಲ ಗರಗರ ತಿರುಗ್ತಾ ಇರ್ತಿದ್ದೀರಿ. ಅವಾಗ ಏನು ಮಾಡೋದು? ನಾನೇ ಗಟ್ಟಿಯಾಗಿ ಕಣ್ಣು ಮುಚ್ಚೋದ್ರೆ ತಿರುಗ್ತಾ ಇಲ್ಲ ಅಂಥೇಳಿ ಸ್ವೀಕಾರ ಮಾಡೋದು. ನಾನೇ ಮಾಡೋದಿದೆ, ಪ್ರತಿಯೊಂದು ನಾನೇ ಮಾಡೋದಿದೆ. ನುಂಗಲಿಕ್ಕೆ ಬರುವುದಿಲ್ಲ, ಗಂಟಲು ನೋವಾಗಿದೆ, ಉದಾಹರಣಾರ್ಥವಾಗಿ ಚಿಂತೆ ಮಾಡಬೇಡ್ರಿ ನೀವು. ಉದಾಹರಣಾರ್ಥವಾಗಿ ನುಂಗಲಿಕ್ಕೆ ಬರುವುದಿಲ್ಲ, ಆದರೆ ನಾವು ಪ್ರಯತ್ನ ನಾನು ಮಾಡಲಿಕ್ಕೆ ಬೇಕಲ್ಲ. ಒಳಗಡೆ ಸಂಕಟ ಆಗ್ತಾ ಇದೆ, ಆಗ್ತಿದೆ ಏನಿಲ್ಲ, ಆಹಾರ ಇಲ್ಲ, ಸಂಕಟ ಆಗ್ತಾ ಇದೆ, ನುಂಗಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಯಾರೇನು ಮಾಡೋರು? ಯಾರೇನು ಮಾಡೋರು? ಆ ಸಂಕಟದ ಉಪಶಮ ಆಗೋದು ಮಾಡೋದು ಒಂದೇ ಒಂದು ಉಪಾಯ ಇದೆ ಅಂದಮೇಲೆ ಆ ಉಪಾಯದೊಳಗೆ ಧೈರ್ಯದಿಂದ ಪ್ರಯತ್ನ ಮಾಡಲಿಕ್ಕೆ ಬೇಕ್ರಿ, ನುಂಗಲಿಕ್ಕೆ ಬೇಕ್ರಿ. ಹಾಗೇ ಇದೆ ರೀ, ಇದು ಬೇರೆ ಏನೂ ಇಲ್ಲ. ಯಾರೂ ನಮ್ಮನ್ನು ಯಾವ ಕಾಲದೊಳಗೆ ಹೀಗಿದ್ದಕ್ಕಿದ್ದ ಹಾಗೆ ನಡೆಸ್ಕೊಂಡು ಹೋಗುವುದಿಲ್ಲ. ಮೋಕ್ಷ ಮಾರ್ಗ, ಮೋಕ್ಷ ಮಾರ್ಗ ಅಂಥದ್ದಿಲ್ಲನ ಕೈ ಆಸರೆ ಕೊಟ್ಟು ನಡೆಸ್ಕೊಂಡು ಹೋಗುವಂಥದ್ದು ಸ್ವಯಂ. ಅದು ಒಂದೇ ಒಬ್ಬರೇ ಹೋಗುವಂಥದ್ದಿದೆ ರೀ, ಇನ್ನೊಬ್ಬರಿಗೆ ಅಲ್ಲಿ ಅವಕಾಶ ಇಲ್ಲ. ಕೈ ಹಿಡ್ಕೊಂಡಾದ್ರೆ ಇಬ್ಬರು ಆಗ್ತಾರೆ ರೀ ಜೊತೆಗೆ, ಒಬ್ಬರಿಗೆ ಇದೆ. ಒನ್ ವೇ ಅಂತಿರಲಿ. ಹಾಗೆ ಹಿಂಸೆಯ ತ್ಯಾಗವು ಎರಡು ಪ್ರಕಾರದಿಂದ ಇದೆ. ಅದರಲ್ಲಿ ಒಂದಂತೂ ಸರ್ವಥಾ ತ್ಯಾಗವಿದ್ದು ಅದು ಮುನಿ ಧರ್ಮದಲ್ಲಿರುತ್ತದೆ. ಮುನಿ ಆದ ಮೇಲೇನು ಮುನಿ ಧರ್ಮದ ಭಾವನೆ, ಮುನಿ ಧರ್ಮದ ಅಭ್ಯಾಸ ಹೀಗೆ ಮಾತಿಲ್ಲ. ಸಮ್ಯಕ್ತುವುದಕ್ಕಿಂತ ಮುಂಚೆ ಕೂಡ ಅಭ್ಯಾಸ ಆಗ್ತಿದೆ, ಮಾಡಬಹುದಾಗಿದೆ. ಒಂದ್ಸಲ ಶುದ್ಧಾತ್ಮ ಸೌರಭದೊಳಗೆ ಭವ್ಯಾಮೃತದೊಳಗೆ ಬಂದದ್ದೇ ಅಪ್ಪಾಜಿಗೆ ಸಂಪಾದಕೀಯದೊಳಗೆ. ಸಿದ್ಧಾಲಯದೊಳಗಿಂದ ಪೂರ್ವಶುದ್ಧರನ್ನು ಆ ಸ್ಥಾನದಿಂದ ಬಿಡಿಸಿ ತಾನಲ್ಲಿ ಹೋಗೋದು, ಸಮವಸರಣದೊಳಗಿಂದ ಅರ್ಹಂತರನ್ನು ಸರಿಸಿ ತಾನಲ್ಲಿ.
ಆಚಾರ್ಯೋಪಾಧ್ಯಾಯ ಪದದೊಳಗ ಸ್ವಯಂ ತಾನು ಪ್ರತಿಷ್ಠಿತ. ಇದು ಕಥನ ಬಂದೈತಿ. ಅಂದ್ರನ ಅರ್ಹಂತರ ಮರೆತು ಹೋಗಿ ತನ್ನನ್ನೇ ಅರ್ಹಂತ ಅಂಥೇಳಿ ಅನುಭವ ಕಲ್ಪನಾ ಮಾಡು, ಭಾವನಾ ಮಾಡಿಕೊಳ್ಳೋದು. ಅದಕ್ಕಿಂತ ದುಡ್ಡು ಬೀಳ್ತಾರಲ್ರಿ. ಇದ್ದಕ್ಕಿದ್ದ ಹಾಗೆ ಎಂಥದ್ದೋ ಆಲಿಶಾನ್ ಮನೆ ಕಟ್ಟಿದ ಹಾಗೆ, ಎಂಥದ್ದೋ ಬೆಲೆ ಬಾಳುವ ಕಾರ್ ಒಳಗೆ ಓಡಾಡಿದ ಹಾಗೆ ಭಾವನಾ ಆಗ್ತಿದೆ, ಕಲ್ಪನಾ ಆಗ್ತಿದೆ. ಹಾಗೆ ಕಲ್ಪನಾ ಮಾಡ್ಕೊಳ್ಳೋದು. ಶರೀರದಿಂದ ರಹಿತಾಗಿ ಹೋಗಿರೋ ಹಾಗೆ ಕಲ್ಪನಾ ಮಾಡಿಕೊಳ್ಳೋದು. ಎಲ್ಲಿದೆ ಭಾರ ರೂಪದ ಜಡ ಶರೀರ, ರೂಪಿ ಶರೀರ, ಪುದ್ಗಲಮಯ ಶರೀರ, ಮೃಣ್ಮಯ ಶರೀರ ಎಲ್ಲಿದೆ? ನಾನಂತೂ ಅಗುರು ಲಘು, ಅಗುರು ಅಲಘು. ಸ್ವಲ್ಪನಿದ್ದೇನೆ ಭಾವನಾ ಮಾಡ್ಕೊಳ್ಳೋದು. ವೇಳೆ ಇದೇನಿಲ್ಲ ಅದರ ಸಲುವಾಗಿ ಮಲ್ಕೊಂಡಲ್ಲೇ ಮಾಡೋದು. ಮಲ್ಕೊಂಡ್ಬಿಡ್ತಿದೆ. ಅರೆ ನೀ ಭಾವನಾ ಮಾಡು, ನಿದ್ರೆಯೊಳಗೆ ಕೂಡ ಆಗ್ತಿದೆ. ನಿದ್ರೆಯೊಳಗೆ ಕೂಡ ಆ ಕಾರ್ಯ ಆಗ್ತಿದೆ. ನೀ ಭಾವನಾ ಭವನಾಶಿನಿ. ಭವದೊಳಗಿದ್ದನ ಭಾವನೆಯ ಮೂಲಕ ಆ ಭವದ ನಾಶ ಮಾಡೋದಿದ್ದೀರಿ. ಅಲ್ಲೇ ಇದ್ದುಕೊಂಡು ಅದು ಕಟ್ಕೊಳ್ತಿದ್ದೀರಿ. ಜೇಡರ ಬಲೆ ತಾನು ಒಳಗಿದ್ದುಕೊಂಡ ಮನೆ ಕಟ್ಕೊಳ್ತಿದ್ದೀರಿ. ಹೌದಿಲ್ಲ? ಮತ್ತು ಇನ್ನೊಂದು ಇದೆ, ಒಳಗಿದ್ದುಕೊಂಡನ ಅದನ್ನು ಕತ್ತರಿಸ್ತಾ ಹೊರಗೆ ಬಂದುಬಿಡ್ತಿದ್ದೀರಿ. ಶ್ರೀಮದ್ ರಾಯಚಂದ್ರಿ ಮತ್ತು ಬನಾರಸ್ದಾಸಿ ಒಂದು ಪುರಿಯೊಳಗೆ ಹೋಗಿ ನಿರೋತ್ಸರಾಗಿ ಮುನಿದಶೆ ಹೆಂಗೆ ಪ್ರಯೋಗ ಮಾಡ್ತಿದ್ರು. ಸುದರ್ಶನ್ ಶ್ರೇಷ್ಠನ ಕಥೆನ ಮಾಡ್ತಿದ್ರಲ್ಲ, ಅಷ್ಟಮಿ ಚತುರ್ದಶಿ ದಿವಸ ಸ್ಮಶಾನ ಭೂಮಿಯೊಳಗೆ ಹೋಗಿ ನಿರ್ವಸ್ತರಾಗಿ ಧ್ಯಾನ ಮಾಡ್ತಾರೆ. ಸ್ಮಶಾನ ಭೂಮಿಯೊಳಗೆ ಯಾರು ಬರೋರದಾರ್ರಿ? ಯಾರು ಬರೋರದಾರ? ಉದ್ಯಾನವನದೊಳಗಾಗ ಯಾರು ಬರ್ಬೋದು? ಸ್ಮಶಾನ ಭೂಮಿಯೊಳಗೆ ಯಾರು ಬರೋರದಾರ? ಧೈರ್ಯ ಅಂಥದ್ದು. ಅರೆ ಆ ಧೈರ್ಯ ಸ್ವಯಂ ಮಾಡೋದನ್ನೇ ಇದೆ ರೀ. ಪ್ರತಿಯೊಂದು ಜೀವಕ್ಕೆ ಇವತ್ತೆಲ್ಲ ಅನಂತ ಕಾಲ ಕಳೆದ ನಂತರ ಮಾಡಲಿಕ್ಕೆ ಬೇಕ್ರಿ. ಮಾಡಿದ್ರೇ ಸಾಧ್ಯ ಇದೆ. ಭಯ ಪಟ್ಕೊಂಡು ನಾವು ಬೆಚ್ಚಗೆ ಎಲ್ಲ ಬಾಗಿಲ ಹಾಕೊಂಡು ಎರಡು ಬದುಕೊಂಡು ಮಚ್ಚದಾನೆ ಎಷ್ಟು ದಿವಸ ಇದರದ ರಕ್ಷಣೆ ಮಾಡಿದ್ರೆ. ಅನೇಕ ಪ್ರಕಾರದ ಸಾಧನೆ ಆಗ್ತಿದೆ. ಮತ್ತು ಎಲ್ಲಕ್ಕಿಂತ ಮುಖ್ಯ ಅಂತಂದ್ರೆ ಮುನಿ ಧರ್ಮದ ಸಾಧನೆನ ಮಿಥ್ಯಾತ್ವಾವಸ್ಥೆಯಲ್ಲಿ ಮಾಡೋದಿದೆ ರೀ. ಮುನಿ ಧರ್ಮದ ಸಾಧನೆ ಮಿಥ್ಯಾತ್ವಾವಸ್ಥೆಯಲ್ಲಿ ಮಾಡೋದಿದೆ. ಮಿಥ್ಯಾತ್ವಾವಸ್ಥೆಯಲ್ಲಿ ಮುನಿ ಆಗೋದಿಲ್ಲ ರೀ. ಸಾಧನ ಮಾಡೋದು ಭಾಳ ಅದು ಅಪೂರ್ವ ಅವಸರ. ಅಪೂರ್ವ ಅವಸರ. ಮತ್ತು